ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಕ್ಯಾಚ್ ದ ಗೋಸ್ಟ್ ಅನ್ನೋ ಸೀರೀಸ್ ನ 12th ಎಪಿಸೋಡ್ ನ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ, ಮಿಸ್ ಮಾಡ್ಕೋಬೇಡಿ. ಪ್ಲಸ್ ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ನೀವು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ 12th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ, ನಮ್ ಹೀರೋ ಅಂತೂ ತುಂಬಾ ಖುಷಿಯಾಗಿ ಗಾಡಿ ಎತ್ತಾನೆ. ಎಲ್ಲೋ ಇವಳು ಆ ರೆಡ್ ಕಲರ್ ಕ್ಯಾಪ್ ಹಾಕೊಂಡಿರೋನ್ನ ಚೇಸ್ ಮಾಡ್ತಿದ್ದಾಳೆ ಅಂತ. ಆದ್ರೆ ಅವಳು ನೋಡಿದ್ರೆ ನಮ್ ಹೀರೋನೇ ಕೆಳಗಡೆ ತಳ್ಬಿಟ್ಟು ನಾನು ಅವನ್ನೆಲ್ಲ ಚೇಸ್ ಮಾಡ್ತಾ ಇರೋದು, ನನ್ಗೆ ಬ್ಯಾಕ್ ಬೇಕು ಅಂತ ಹೇಳ್ಬಿಟ್ಟು ಆ ಗಾರ್ಬೇಜ್ ಗಾಡಿನ ಚೇಸ್ ಮಾಡ್ಕೊಂಡು ಹೊರಟೋಗ್ತಾಳೆ. ನಮ್ ಹೀರೋ ಕೂಡ ಸಕ್ಕ ಟೆನ್ಷನ್ ಆಗ್ಬಿಟ್ಟು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ, ಯಾವ್ದೋ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ ಹೀರೋನ ಸರಿಯಾಗಿ ಬೈಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಆ ಜಾಗದಲ್ಲಿ ನೋಡಿದ್ರೆ ಗಾರ್ಬೇಜ್ ಗಾಡಿ ಹೋಗ್ಬಿಟ್ಟು ಕಸನೆಲ್ಲ ಒಂದ್ ಜಾಗದಲ್ಲಿ ಚೆಲ್ಬಿಟ್ಟು ಅಲ್ಲಿಂದ ಹೊರಟೋಗಿರುತ್ತೆ. ಇವಾಗ ಅಷ್ಟೊಂದು ರಾಶಿ ರಾಶಿ ಕಸ ಇದೆ, ಇದ್ರಲ್ಲಿ ಹೆಂಗಪ್ಪ ಬ್ಯಾಗ್ ನ ಹುಡ್ಕೋದು ಅಂತ ಇವಳು ತುಂಬಾನೇ ಹತ್ಕೊಂಡು, ಇಲ್ಲ ನಾನು ಹೆಂಗಾದ್ರು ಮಾಡಿ ಕಂಡಿಡಿದ್ ಬಿಡ್ತೀನಿ, ನಿನ್ನ ಕಾಪಾಡ್ತೀನಿ ಅಂತ ಹೇಳ್ಕೊಂಡೆ ಅದನ್ನೆಲ್ಲ ಹುಡುಕ್ತಾ ಇರ್ತಾಳೆ. ಯಾಕಂದ್ರೆ ಇವಾಗವರೆಗೂ ನಮ್ ಹೀರೋನ್ ಯೋಚನೆ ಮಾಡ್ತಾ ಇರೋದಲ್ಲ ಹೆಂಗಾದ್ರು ಮಾಡಿ ಅವನನ್ನ ಕಂಡಿಡಿಬೇಕು ಅಂತ. ಯಾಕಂದ್ರೆ ಇವಳೇ ಬೇಕಂತ ಅವ್ರ ತಂಗಿನ ಕಳ್ಕೊಂಡ್ಬಿಟ್ಟಿರ್ತಾಳೆ ಅಲ್ವಾ. ಸೊ ಅದೇ ತರ ಇರೋ ಒಂದು ಪೇಷಂಟ್ ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು, ಅವ್ನ ಹೆಂಗಾದ್ರು ಮಾಡಿ ಕಂಡಿಡಿಬೇಕು ಅಂತ ಪಾಪ ಎದ್ದು ಬಿದ್ದು ಹುಡುಕ್ತಾ ಇರ್ತಾಳೆ. ಇದೇ ಜಾಕೆ ಹೀರೋ ಕೂಡ ಬಂದ್ಬಿಡ್ತಾನೆ. ನಮ್ ಹೀರೋಯಿನ್ ಈ ತರ ಹತ್ಕೊಂಡು ಅದನ್ನೆಲ್ಲ ಅಷ್ಟು ಕೆದ್ರಕೊಂಡು ಹುಡುಕ್ತಾ ಇರೋದನ್ನ ನೋಡ್ಬಿಟ್ಟು ಇವನು ಯೋಚನೆ ಮಾಡ್ತಾನೆ, ನಾನು ಅವಳನ್ನ ತಪ್ಪಾಗಿ ತಿಳ್ಕೊಂಡಿದೀನಿ, ಅವಳಿಗೋಸ್ಕರ ಅವಳು ಏನೋ ಮಾಡ್ತಿದ್ದಾಳೆ, ಕೇಸ್ ನ ಕಂಡಿಡಿಬೇಕು ಅನ್ಕೊಂತಾ ಇದ್ದಾಳೆ ಅಂತಂದ್ರೆ ಅವಳು ಇಷ್ಟೊಂದು ಹಾರಾಡೋ ಅವಶ್ಯಕತೆ ಇಲ್ಲ. ಬಟ್ ಅವಳು ಇಷ್ಟೆಲ್ಲ ಹತ್ಕೊಂಡು ಯೋಚನೆ ಮಾಡ್ಕೊಂಡು ಅದನ್ನೆಲ್ಲ ಕೆದ್ರಕೊಂಡು ಅಷ್ಟು ಹುಡುಕ್ತಿದ್ದಾಳೆ ಅಂದ್ರೆ ಏನೋ ಬಲವಾದ ರೀಸನ್ ಇದ್ದೇ ಇರುತ್ತೆ. ಈಗ ಸದ್ಯಕ್ಕೆ ಗ್ರಾಸ್ ಓಪರ್ ಕೇಸ್ ನ ಪಕ್ಕಕ್ಕೆ ಇಟ್ಬಿಟ್ಟು ನಾನ್ ಕೂಡ ಇವಳಿಗೆ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ ಹೀರೋ ಕೂಡ ಆ ಕಸದಲ್ಲಿ ಇದ್ಬಿಟ್ಟು ಅದನ್ನೆಲ್ಲ ಹುಡ್ಕಕ್ಕೆ ಶುರು ಮಾಡ್ತಾರೆ. ಹೆಂಗೋ ಫೈನಲ್ ಆಗ ಬ್ಯಾಗ್ ಫೋನ್ ಕೂಡ ಸಿಕ್ಬಿಡ್ತು. ನಮ್ ಹೀರೋಯಿನ್ ಗಂತೂ ಸಖತ್ ಖುಷಿ ಆಗುತ್ತೆ. ಅದೇ ಖುಷಿಯಲ್ಲಿ ನಮ್ ಹೀರೋನ ಇಟ್ಕೊಂಡು ಹಗ್ ಮಾಡ್ಕೊಂಡು ಹೂ ಅಂತ ಕೂಗಾಡ್ಬಿಡ್ತಾಳೆ. ಆದ್ರೆ ಸ್ವಲ್ಪ ಹೊತ್ತಿಗೆ ಅವಳಿಗೆ ಗೊತ್ತಾಗುತ್ತೆ, ಅಯ್ಯೋ ನಾನೇನ್ ಇಷ್ಟು ಸಂತೋಷ ಪಡ್ತಾ ಇದ್ದೀನಿ ಅಂತ. ನಮ್ ಹೀರೋಗೂ ಹಂಗೆ ನಗು ಬಂದ್ಬಿಡುತ್ತೆ. ಅದಾದ್ಮೇಲೆ ಫಸ್ಟ್ ಫೋನ್ ಅಲ್ಲಿ ಏನಿದೆ ವಿಡಿಯೋ ಅಂತ ಹೇಳಿ ಚೆಕ್ ಮಾಡಿ ನೋಡಿದಾಗ ಅದಲ್ಲಿ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿರುತ್ತೆ, ರೆಡ್ ಕಲರ್ ಶೂ ಹಾಕೊಂಡಿರೋ ಲೇಡಿನೇ ಹುಡುಗನ ಕರ್ಕೊಂಡು ಹೋಗ್ತಿದ್ದಾನೆ ಅಂತ. ಈಗ ಸ್ಟ್ರೇಟ್ ಆಗಿ ಅವರು ಆ ಬೇಕರಿ ಹತ್ರನೇ ಬರೋದು. ಯಾಕಂದ್ರೆ ಇವ್ರು ಎಷ್ಟೇ ಹೋಗು ಅಂತ ಹೇಳಿದ್ರು ಕೂಡ ಸ್ವಲ್ಪ ಪೊಲೀಸ್ ಅವ್ರು ಹೋಗಿರೋದಿಲ್ಲ, ಅವ್ರು ಅಲ್ಲೇ ಇದ್ದಿರ್ತಾರೆ. ಈಗ ಈ ಫೋನ್ ಎತ್ಕೊಂಡು ಕೊಟ್ಬಿಟ್ಟು ಇದನ್ನ ಲ್ಯಾಪ್ಟಾಪ್ ಅಲ್ಲಿ ಹಾಕಿ ಚೆಕ್ ಮಾಡಿ ನೋಡಿ, ಪ್ಲಸ್ ಆ ವಿಡಿಯೋ ನಲ್ಲಿ ಇರೋ ಲೇಡಿ ಯಾರಂತ ಹೇಳಿ ಬೇಕರಿ ಓನರ್ ನ ಕೇಳಿ ಅಂತ ಹೇಳಿದಾಗ ಈ ವಿಡಿಯೋನ ಬೇಕರಿ ಓನರ್ ಕೂಡ ತೋರಿಸಿದಾಗ ಅಯ್ಯಪ್ಪ ಅಂತೂ ಅಷ್ಟ ಸಾಲ್ಟ್ ಆಗಿ, ಇಲ್ಲ ನಾನು ಯಾವಾಗೂ ಲೇಡಿನ ನೋಡಿಲ್ಲ, ಅವ್ರು ಯಾರೋ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಸರೆಂಟ್ ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಆದ್ರೆ ಅಪ್ಪ ಮಾತಾಡ್ಬಿಟ್ಟು ಹೋಗಿರೋದನ್ನ ನಮ್ ಹೀರೋ ಗಮನಿಸಿರ್ತಾನೆ, ಯಪ್ಪ ಮಾತಾಡೋದೇನೋ ಸರಿ ಇಲ್ವೇ ಅಂತ. ಅದಾದ್ಮೇಲೆ ಅಲ್ಲಿರೋ ಪೊಲೀಸ್ ಅವರೆಲ್ಲ ಆ ವಿಡಿಯೋ ಚೆಕ್ ಮಾಡಿದಾಗ ಒಂದ್ ವಿಷಯನ ಗಮನಿಸಿರ್ತಾರೆ. ಏನಂದ್ರೆ ಆ ಲೇಡಿ ಬ್ಯಾಗ್ ಅಲ್ಲಿರೋ ಒಂದು ಲೋಗೋ ಬಂದು ಪಕ್ಕದಲ್ಲೇ ಇರೋ ಈ ಸ್ಕಲ್ಪ್ಚರ್ ಆರ್ಟ್ ಎಲ್ಲ ಮಾಡ್ತಾರಲ್ಲ, ಈ ಶಿಲೆಗಳನ್ನೆಲ್ಲ ಕೆತ್ತಾರಲ್ಲ, ಆತರ ಒಂದು ಸ್ಕೂಲ್ ದದ್ದು ಲೋಗೋ. ಸೊ ಈ ಹುಡುಗನ್ಗೆ ಅದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗ್ಬಿಟ್ಟು ಹುಡುಗಿ ಬೇಕಂತ ಅದನ್ನ ತೋರಿಸಿ ಆ ಹುಡುಗನ ಇಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾಳೆ ಅಂತ. ಈಗ ನಾವೆಲ್ಲರೂ ತಕ್ಷಣ ಅಲ್ಲೋಗಿ ನೋಡೋಣ ಅಂತ ಅವರೆಲ್ಲ ಮಾತಾಡ್ಕೊಂಡಿರ್ತಾರೆ. ಇನ್ನೇನ್ ಪೊಲೀಸ್ ಅವರೆಲ್ಲ ಕೂಡ ಅಲ್ಲಿಂದ ಹೊರಟೋಗ್ತಾರೆ. ನಮ್ ಹೀರೋಯಿನ್ ಕೂಡ ಹೋಗ್ಬೇಕಂದಾಗ ನಮ್ ಹೀರೋ ಹಿಡಿದಿಟ್ಕೊಂಡು, ನಿನ್ಗೆ ಇಲ್ಲಿ ನಡೀತಾ ಇರೋದನ್ನ ನೋಡಿದ್ರೆ ನಿನ್ಗೆ ಏನೋ ಡೌಟ್ ಬಂದಿಲ್ವಾ ಅಂತ ಕೇಳ್ತಾರೆ. ನಮ್ ಹೀರೋಯಿನ್ ಕೂಡ ಇಲ್ವೇ, ಏನು ಡೌಟ್ ಇಲ್ವೇ, ನಾವು ಕೂಡ ಈಗ ಆರ್ಟ್ ಸೆಂಟರ್ ಹೋಗಿ ನೋಡ್ಬೇಕಲ್ವಾ ಅಂದಾಗ ನಮ್ ಹೀರೋ ಹೇಳ್ತಾನೆ, 2 ನಿಮಿಷ ನೀನ್ ಇಲ್ಲೇ ನಿಂತ್ಕೊ ಅಂತ. ಇದೇ ಟೈಮಲ್ಲಿ ಕರೆಕ್ಟ್ ಆಗಿ ಆ ಜಾಗಕ್ಕೆ ಪೊಲೀಸ್ ಅವ್ರು ಕೂಡ ಹೋಗಿ ರೀಚ್ ಆಗಿರ್ತಾರೆ. ಅಲ್ಲೋಗಿ ನೋಡಿದ್ರೆ ಸ್ವಲ್ಪ ಹೊತ್ತಿಗೆ ಮುಂಚೆವರೆಗೂ ಆ ಹುಡುಗ ಅಲ್ಲೇ ಇದ್ದಿದ್ದಾನೆ ಅನ್ನೋದಕ್ಕೆ ಕೆಲವೊಂದು ಐಡೆಂಟಿಫಿಕೇಶನ್ ಬಿಟ್ಬಿಟ್ಟು ಹೋಗಿರ್ತಾರೆ. ಏನಂದ್ರೆ ಆ ಹುಡುಗನ್ಗೆ ಆರ್ಟ್ ಮಾಡೋದು ತುಂಬಾನೇ ಇಷ್ಟ ಅಲ್ವಾ. ಸೊ ಅಲ್ಲಿರೋ ಒಂದು ಕ್ಲೇ ಇಂದ ಅಂದ್ರೆ ಮಣ್ಣಿಂದ ಅವ್ರ ಅಪ್ಪದ ಒಂದು ಅರ್ಧ ಮುಖನ ಅವ್ನ್ ಮಾಡಿರ್ತಾನೆ. ಇದನ್ನ ನೋಡ್ಬಿಟ್ಟು ಅವ್ರು ಅರ್ಥ ಮಾಡ್ಕೊಳ್ತಾರೆ ಈ ಹುಡುಗ ಇಲ್ಲೇ ಇದ್ದಿದ್ದ ಅಂತ. ಅದಾದ್ಮೇಲೆ ಈ ಕಡೆ ಆ ಬೇಕರಿ ಓನರ್ ನ ತೋರಿಸ್ತಾರೆ. ಅವ್ರೀಗ ತುಂಬಾನೇ ಅವಸರವಾಗಿ ಅವ್ರ ಬ್ಯಾಗ್ ಅಲ್ಲಿ ಇಟ್ಕೊಂಡಿದ್ರಲ್ಲ ದುಡ್ಡನ್ನ, ಅದನ್ನೇ ಎತ್ಕೊಂಡು ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ತಾರೆ. ಪ್ಲಸ್ ಅದೇ ಟೈಮ್ ಅವ್ರಿಗೊಂದು ಕಾಲ್ ಬರುತ್ತೆ. ಕಾಲ್ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ, ಆ ರೆಡ್ ಕಲರ್ ಶೂ ಹಾಕೊಂಡಿದ್ ಲೇಡಿನೇ. ಇವ್ರು ಹೇಳ್ತಾರೆ, ಇಲ್ಲಿ ನೋಡಿ ನೀವ್ ಹೇಳಿತಾರನೆ ನಾನು ಪೊಲೀಸ್ ಅವ್ರನ್ನೆಲ್ಲ ಇಲ್ಲಿಂದ ಕಳಿಸ್ಬಿಟ್ಟೆ, ನಾನ್ ಕೂಡ ಈಗ ದುಡ್ಡನ್ನ ಎತ್ಕೊಂಡ್ ಬರ್ತಾ ಇದೀನಿ. ಅದ್ರಲ್ಲೂ ಪೊಲೀಸ್ ಅವರೆಲ್ಲ ಆರ್ಟ್ ಸ್ಕೂಲ್ ಹತ್ರನೇ ಬರ್ತಿದಾರೆ ಅಂತ ನಾನೇ ನಿಮ್ಗೆ ಹೇಳಿದ್ದು, ದಯವಿಟ್ಟು ನನ್ ಮಗನ ಏನು ಮಾಡ್ಬಿಡ್ಬೇಡಿ, ನಿಮ್ಗೆ ದುಡ್ಡನ್ನ ಕೊಟ್ಬಿಡ್ತೀನಿ ಅಂತ ಹೇಳ್ಕೊಂಡೆ ಹೋಗ್ತಾ ಇರ್ಬೇಕಾದ್ರೆ ಆ ಲೇಡಿ ಕೂಡ ಹೇಳ್ತಾರೆ, ಸರಿ ಸರಿ ನಾನೇ ನಿಮ್ ಮಗನ ಏನು ಮಾಡ್ಬಿಡೋದಿಲ್ಲ, ನನ್ಗೇನ್ ದುಡ್ಡು ಬೇಕಷ್ಟೇ, ಕರೆಕ್ಟ್ ಆಗಿ ನಂಬರ್ 5th ಸ್ಟೇಷನ್ ಗೆ ಬಂದ್ಬಿಡು ಅಂತ ಹೇಳ್ತಾರೆ. ಅಯ್ಯಪ್ಪ ಕೂಡ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಆ ಸ್ಟೇಷನ್ ಕಡೆ ಹೋಗ್ತಾನೆ. ಕರೆಕ್ಟ್ ಆಗಿ ಇವರು ಹೋಗ್ಬಿಟ್ಟು ಆ ಲೇಡಿನ ಕೂಡ ನೋಡ್ಬಿಡ್ತಾರೆ. ಅದೊಂದು ಟ್ರೈನ್ ಬಂದಿರುತ್ತೆ. ಆ ಲೇಡಿ ಅಲ್ಲೇ ನಿಂತ್ಕೊಂಡು ಆ ಬ್ಯಾಗ್ ನ ಕೊಡು ಅಂತ ಕೇಳಿದಾಗ ಇವ್ರಿಗೆ ಸ್ವಲ್ಪ ಡೌಟ್ ಆಗುತ್ತೆ, ನಾನ್ ಯಾಕೆ ಬ್ಯಾಗ್ ನ ಕೊಡ್ಬೇಕು, ಫಸ್ಟ್ ನನ್ ಮಗ ಎಲ್ಲಿದ್ದಾನೆ ಹೇಳಿ, ನನ್ ಮಗನ ಕಳ್ಸಿ ಅಂತ ಹೇಳಿದಾಗ ಅದೆಲ್ಲ ನಿನ್ ಮಗ ತಾನಾಗೆ ಬಂದ್ಬಿಡ್ತಾನೆ, ಅದ್ರಲ್ಲೂ ನಿನ್ ಮಗನ್ಗೆ ಏನು ಆಗಿಲ್ಲ, ಚೆನ್ನಾಗೇ ಇದ್ದಾನೆ, ಬ್ಯಾಗ್ ನ ಕೊಡು ಅಂತ ಕೇಳಿದಾಗ ಇವ್ರು ಕೂಡ ತುಂಬಾ ಡೌಟ್ ಆಗಿ ಬ್ಯಾಗ್ ನ ಕೊಡ್ತಾರೆ. ಆಲ್ಮೋಸ್ಟ್ ಆ ಟ್ರೈನ್ ಮೂವ್ ಆಗೋ ಟೈಮ್ ಕರೆಕ್ಟ್ ಆಗಿ ಅಮ್ಮ ಬ್ಯಾಗ್ ನ ಕಿತ್ಕೊಳ್ಳೋದಕ್ಕೂ ಡೋರ್ ಕ್ಲೋಸ್ ಆಗೋದಕ್ಕೂ ಕರೆಕ್ಟ್ ಆಗಿರುತ್ತೆ. ಅಮ್ಮ ಪಾಡ್ ಕೊಟ್ಟೋದ್ಲು, ಮಗ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಯಪ್ಪ ಹಂಗೆ ಅಲ್ಲೇ ಕುತ್ಕೊಂಡು ಅಳ್ತಾ ಇರ್ಬೇಕಾದ್ರೇನೆ ಗೊತ್ತಾಗೋದು ಟ್ರ್ಯಾಕ್ ಆ ಕಡೆ ಅಂದ್ರೆ ಆ ಕಡೆ ಪ್ಲಾಟ್ಫಾರ್ಮ್ ಮೇಲೆ ಅವ್ರ ಮಗ ಹಂಗೆ ಜ್ಞಾನ ತಪ್ಪಿರೋ ಸ್ಟೇಜ್ ಅಲ್ಲಿ ಇರ್ತಾನೆ, ಮೇಲಿಂದ ಕೆಳಗಡೆ ಬೀಳ್ತಾನೆ. ಆದ್ರೆ ಹೆಂಗೋ ಹುಷಾರಾಗ ಅವನನ್ನ ಅಲ್ಲಿಂದ ಕರ್ಕೊಂಡು ಹೊಟ್ಟೋದ್ರು. ಇನ್ನೊಂದ್ ಕಡೆ ಈ ಟ್ರೈನ್ ಅಲ್ಲಿ ಇರೋ ಲೇಡಿನ ತೋರಿಸ್ತಾರೆ. ಅಮ್ಮ ಫುಲ್ ಖುಷಿಯಾಗಿ ಕೂತಿರ್ತಾಳೆ. ಅಪ್ಪಾಡಿ ಹೆಂಗೋ ನಾನು ಅನ್ಕೊಂಡಿರ್ತಾರೆ ದುಡ್ಡು ಬಂದ್ಬಿಡ್ತು, ಇನ್ ಹೆಂಗಿದ್ರು ಊರ್ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡ್ಕೊಂಡಿರ್ತಾಳೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಬ್ಯಾಗ್ ಇಂದ ಒಂದು ಫೋನ್ ರಿಂಗ್ ಆಗ್ತಾ ಇರುತ್ತೆ. ಇದೇನಪ್ಪ ಇದು ಬ್ಯಾಗ್ ಇಂದ ಫೋನ್ ರಿಂಗ್ ಆಗ್ತಿದೆ ಅಂತ ಅದನ್ನ ಎತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಪಕ್ಕದ ಕಂಪಾರ್ಟ್ಮೆಂಟ್ ಇಂದ ನಮ್ ಹೀರೋಯಿನ್ ನಡ್ಕೊಂಡ್ ಬರ್ತಾ ಇರ್ತಾಳೆ. ಆಲ್ಮೋಸ್ಟ್ ಕಂಡಿಡ್ಬಿಟ್ಲು ನಮ್ ಹೀರೋಯಿನ್ ಇವಳೆ ಅಂತ. ನಮ್ ಹೀರೋ ನಿಂತಿರ್ಬೇಕಾದ್ರೆ ಅಮ್ಮನ್ ಗೊತ್ತಾಗ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ನೋಡಿದ್ರೆ ಇನ್ನೊಂದ್ ಕಡೆಯಿಂದ ನಮ್ ಹೀರೋ ಬಂದ ಅಮ್ಮನ್ನ ಹಿಡಿದು ಕೈಗೆ ಬೇಡಿ ಕೂಡ ಹಾಕ್ಬಿಟ್ರು. ಹೆಂಗೋ ಲೇಡಿನ ಕೂಡ ಅರೆಸ್ಟ್ ಮಾಡಿದ್ರು. ಆ ಹುಡ್ಗ ಕೂಡ ಹೆಂಗೋ ಬದುಕುಳ್ದ. ಈಗ ನಮ್ ಹೀರೋಯಿನ್ ಕೇಳ್ತಾಳೆ, ಹೌದು ನಿಮ್ಗೆ ಗೊತ್ತಾಯ್ತು ಆ ಲೇಡಿ ಇದೇ ತರ ಟ್ರೈನ್ ಅಲ್ಲಿ ಹೋಗ್ತಾಳೆ ಮತ್ತೆ ಅವರು ದುಡ್ಡು ಕೊಡಕ್ಕೆ ಹೋಗಿದ್ದಾರೆ ಅಂತ ನಿಮ್ಗೆ ಗೊತ್ತಾಯ್ತು ಅಂದಾಗ ನಮ್ ಹೀರೋ ಹೇಳ್ತಾನೆ,
ನಾನು ಹತ್ತತ್ರ 2 ವರ್ಷದಿಂದ ಬೇಕರಿ ಓನರ್ ನ ನೋಡ್ತಾನೆ ಇದೀನಿ. ಅವ್ರಿಗೆ ಅವ್ರ ಮಗ ಅಂದ್ರೆ ಎಷ್ಟು ಇಷ್ಟ ಗೊತ್ತಾ? ಯಾವತ್ತೇ ಆಗ್ಲಿ ಅವ್ರ ಮಗ ಈ ತರ ಒಂದು ಆಟಿಸಮ್ ಪೇಷಂಟ್ ಅಂತ ಹೇಳ್ಬಿಟ್ಟು ಅವ್ರನ್ನ ಕಟ್ಟಾಕೋದೇ ಆಗ್ಲಿ ಅಥವಾ ಹೊರಗಡೆ ಬಿಡೋದೇ ಆಗ್ಲಿ ಅದೆಲ್ಲ ಏನು ಮಾಡೇ ಇಲ್ಲ ಅವರು. ಯಾವಾಗ ಅವ್ರನ್ನ ಫ್ರೀ ಆಗಿ ಬಿಡ್ತಾ ಇದ್ರು. ಪ್ಲಸ್ ಆ ಹುಡುಗನ್ಗೂ ಅಷ್ಟೇ ಅವ್ರ ಅಪ್ಪ ಅಂದ್ರೆ ತುಂಬಾನೇ ಇಷ್ಟ. ಅವ್ರ ಅಪ್ಪನ ಬಿಟ್ಟು ಅವನು ಅಸಾಮಾನ್ಯವಾಗಿ ಎಲ್ಲೂ ಹೋಗೋದಿಲ್ಲ. ಅವ್ರ ಅಪ್ಪ ಕೂಡ ಈಗ ನಾವು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರೆ ಕಂಡಿಡಿಬೇಕು ಹೇಳಿ ಅಂತ ಹೇಳಿದ್ರೆ ದುಡ್ಡು ಎತ್ಕೊಂಡು ಒಳಗಡೆ ಇಟ್ರಲ್ಲ. ನನ್ ಮಗ ಅಂದ್ರೆ ನನ್ಗೆ ಇಷ್ಟ ಇಲ್ಲ, ನನ್ಗೆ ಬೇಡ, ಅವ್ನ್ ಕಳ್ದೋಗ್ಬಿಟ್ರೇನೆ ಚೆನ್ನಾಗಿರತ್ತೆ ಅಂತೆಲ್ಲ ಮಾತಾಡಿದ್ರಲ್ಲ, ಅದೆಲ್ಲ ನಾನ್ ನಂಬೋದೇ ಇಲ್ಲ. ಯಾಕಂದ್ರೆ ಅದೆಲ್ಲ ಸುಳ್ಳು. ಯಪ್ಪ ಬೇರೆನೋ ಪ್ಲಾನ್ ಮಾಡಿದ್ದಾನೆ. ಮೀನ್ಸ್ ಆ ಲೇಡಿ ಏನೋ ಹೇಳಿದಾಳೆ, ಅದಕ್ಕೋಸ್ಕರ ಬೇರೆನೋ ಪ್ಲಾನ್ ಮಾಡಿ ಇವರ ದುಡ್ಡು ಎತ್ಕೊಂಡೋಗ ಲೇಡಿ ಕೊಟ್ಬಿಟ್ಟು ಅವ್ನ ಮಗನ ಬಿಡಿಸ್ಕೊಂತಾನೆ ಅಂತ ನಂಗೆ ಚೆನ್ನಾಗೇ ಗೊತ್ತಿತ್ತು. ಅದಕ್ಕೆ ಹುಷಾರಾಗಿ ನಾನು ಅವರ ದುಡ್ಡು ಎತ್ಕೊಂಡು ಹೋಗ್ಬೇಕಾದ್ರೆ ಬ್ಯಾಗ್ ಅಲ್ಲಿ ನನ್ನ ಫೋನ್ ನ ಹಾಕಿದ್ದು. ನೀನ್ ರಿಂಗ್ ಮಾಡಿದ್ರಿಂದಾನೆ ಆ ಲೇಡಿನೇ ಅಂತ ನಮ್ಗೆ ಕನ್ಫರ್ಮ್ ಆಗಿದ್ದು ಅಂತ ಹೇಳ್ತಾರೆ. ನಮ್ ಹೀರೋನ್ ಕೂಡ ಪರವಾಗಿಲ್ಲ ಸರ್ ಸೂಪರ್ ಆಗಿ ಮಾಡ್ಬಿಟ್ರಿ ಅಂತ ಹೇಳಿ ನಮ್ ಹೀರೋನ ಹೊಗಳ್ತಾ ಇರ್ತಾಳೆ. ಅದಾದ್ಮೇಲೆ ಇವ್ರು ಕೂಡ ಸ್ಟ್ರೇಟ್ ಆಗಿ ಹೋಗ್ಬಿಟ್ಟು ಬೇಕರಿ ಓನರ್ ಹತ್ರ ಮಾತಾಡುವಾಗ ಬೇಕರಿ ಓನರ್ ಹೇಳ್ತಾರೆ, ನೀವ್ ಹೇಳಿದ್ ನಿಜಾನೇ ಸರ್, ನನ್ಗೆ ನನ್ ಮಗ ಅಂದ್ರೆ ತುಂಬಾನೇ ಇಷ್ಟ. ಯಾವ್ದೇ ಕಾರಣಕ್ಕೂ ನಾನು ಅವನ ಬಿಟ್ಕೊಡೋದಿಲ್ಲ. ಅವ್ನ್ಗೆ ಈ ಸ್ಕಲ್ಪ್ಚರ್ ಎಲ್ಲ ಮಾಡೋದು ಅಂದ್ರೆ ಶಿಲೆಗಳನ್ನ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ನಾನೇ ಅವ್ನ್ಗೆ ಆ ಕೆಲಸ ಮಾಡ್ಬೇಡ ಅಂತ ಹೇಳಿ ತುಂಬಾನೇ ಸ್ಟ್ರಿಕ್ಟ್ ಮಾಡ್ತಾ ಇದ್ದೆ. ಅದೇ ಅವ್ನ್ ವೀಕ್ನೆಸ್ ಅಂತ ಗೊತ್ತಾಗಿ ಲೇಡಿ ಬೇಕಂತಾನೆ ಅದನ್ನ ತೋರಿಸಿ ನನ್ ಮಗನ ನನ್ನ ಹತ್ರ ಇಂದ ಅಷ್ಟು ಈಸಿಯಾಗಿ ಅವಳು ಕಿಡ್ನಾಪ್ ಮಾಡ್ಕೊಂಡು ಹೊಟ್ಟೋದ್ಲು. ಈ ತರ ಒಂದು ಸಿಚುವೇಶನ್ ಅಲ್ಲಿ ಇರೋ ಮಗನ ನೋಡ್ಕೋಬೇಕಂದ್ರೆ ನನ್ಗೂ ತುಂಬಾನೇ ಕಷ್ಟನೇ ಸರ್. ಇದ್ರೂನು ನನ್ ಮಗ ಅಲ್ವಾ ಅಂತ ನಾನು ಎಷ್ಟೋ ಪ್ರೀತಿಯಿಂದ ನೋಡ್ಕೊಂತಾ ಇದೀನಿ. ಇದ್ರು ನಾನು ದಿನಕ್ಕೆ ದೇವರ ಹತ್ರ ಒಂದು 10 ಸತಿ ಆದ್ರೂ ಬೇಡ್ಕೊಳ್ತೀನಿ ಸರ್, ನಾನ್ ಸಾಯೋದಕ್ಕೂ ಮುಂಚೆ 1 ನಿಮಿಷದ ಮುಂಚೆ ದಯವಿಟ್ಟು ನನ್ ಮಗನ ಪ್ರಾಣ ತಗೊಂಡ್ಬಿಡು ಅಂತ. ಯಾಕಂದ್ರೆ ನಾನು ಇಲ್ಲಾಂದ್ರೆ ನನ್ ಮಗ ಇರಲ್ಲ ಸರ್. ಇದುವರೆಗೂ ನಾನೇ ನನ್ ಮಗನ ನೋಡ್ಕೊಂತಾ ಇರೋದು ಅಂತ ತುಂಬಾನೇ ಫೀಲ್ ಮಾಡಿ ಮಾತಾಡ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ರೆ ನಮ್ ಹೀರೋನ್ಗಂತೂ ಅಳುನೇ ನಿಲ್ತಲ್ಲ. ತುಂಬಾನೇ ಫೀಲ್ ಮಾಡಿ ಅಳಕ್ಕೆ ಶುರು ಮಾಡ್ತಾಳೆ. ಯಾಕಂದ್ರೆ ಈ ತರ ಒಂದು ಪೇಷಂಟ್ ನ ಯಾರು ಸಾಮಾನ್ಯವಾಗಿ ಬಿಡೋದಿಲ್ಲ. ಆ ತರನೇ ತಾನೇ ನಮ್ ಹೀರೋನ್ ಅವ್ರ ತಂಗಿ ಕೂಡ. ಬಟ್ ಇವಳಷ್ಟಾಗಿ ಕೇರ್ ಮಾಡದೆ ಬಿಟ್ಬಿಟ್ಲಲ್ಲ. ಮೀನ್ಸ್ ಟ್ರೈನ್ ಅಲ್ಲಿ ಹೋದ್ರೆ ಹೋಗ್ಲಿ ಅಂತ ಬಿಟ್ಬಿಟ್ಟು ಇಳಿದ್ ಬಿಟ್ಲಲ್ಲ. ಆದ್ರೆ ನೆನ್ಸ್ಕೊಂಡು ತುಂಬಾನೇ ಫೀಲ್ ಮಾಡ್ತಾ ಇರ್ತಾಳೆ. ಆಗ ನಮ್ ಹೀರೋ ಒಂದ್ ಮಾತನ್ನ ಹೇಳ್ತಾನೆ, ಇಲ್ಲಿ ನೋಡಿ ಮನೇಲಿ ಈ ತರ ಒಬ್ರು ಇದಾರೆ ಅಂತಂದ್ರೆ ನಮ್ ಲೈಫ್ ಹೆಂಗಿರುತ್ತೆ ಗೊತ್ತಾ? ಒಂದು ಮ್ಯಾರಥಾನ್ ರೇಸ್ ತರ ಇರುತ್ತೆ. ಪ್ರತಿ ಕ್ಷಣ ಅವ್ರಿಗೋಸ್ಕರ ನಾವು ಓಡ್ತಾನೆ ಇರ್ಬೇಕು. ನಮ್ಗೆಂತೂ ಒಂದು ಎಂಡೇ ಇರೋದಿಲ್ಲ. ಬಟ್ ನಮ್ ಜೀವನ ಪರ್ಯಂತ ನಾವು ಓಡ್ತಾನೆ ಇರ್ಬೇಕು. ಅದೇ ತರ ಇರುತ್ತೆ ನಮ್ ಸಿಚುವೇಶನ್ ಅಂತೆಲ್ಲ ಹೇಳ್ತಾನೆ. ನಮ್ ಹೀರೋ ಬಂದು ಅವ್ರ ಅಮ್ಮನ ನೆನ್ಸ್ಕೊಂಡು ಇದನ್ನ ಹೇಳ್ತಾ ಇರೋದು. ಬಟ್ ಹೀರೋಯಿನ್ ಕೂಡ ತುಂಬಾನೇ ಸಮಾಧಾನ ಆಗುತ್ತೆ ಈ ಮಾತನ್ನ ಕೇಳ್ಕೊಂಡ್ಮೇಲೆ. ಹೌದು ನೀವ್ ಹೇಳೋದ್ ನಿಜಾನೇ ಅಂತ ಹೇಳ್ತಾಳೆ. ಅದಾದ್ಮೇಲೆ ಇನ್ನೊಂದ್ ಕಡೆ ಜೂನಿಯರ್ ನ ತೋರಿಸ್ತಾರೆ. ಅವ್ರು ಬಂದು ಆ ಮ್ಯಾಡಿದ್ ಇನ್ನೊಂದ್ ನಂಬರ್ ಏನೋ ಇಟ್ಕೊಂಡಿದ್ದಾನೇನೋ. ಈಗ ಅವಳನ್ನ ಒಂದ್ ರೆಸ್ಟೋರೆಂಟ್ ಹತ್ರ ಕರೆದ್ಬಿಟ್ಟು ತಗೊಳ್ಳಿ ನಿಮ್ ಫೋನ್ ಸೇಫ್ ಆಗಿದೆ ಅಂತ ಹೇಳ್ಬಿಟ್ಟು ಫೋನ್ ನ ಕೊಟ್ಟಾಗ ಅವ್ಳು ಕೂಡ ತುಂಬಾ ಖುಷಿಯಾಗಿ ಅದನ್ನ ತಗೊಂಡು ಸರಿ ನಂಗೆ ಸ್ವಲ್ಪ ಕೆಲಸ ಇದೆ ಹೋಗ್ತೀನಿ ಅಂತ ಅಲ್ಲಿಂದ ಹೊರಗಡೆ ಬಂದಾಗ ಆ ಫೋನ್ ಅಲ್ಲಿ ಒಂದು ಮೆಸೇಜ್ ನ ನೋಡ್ತಾಳೆ. ಅಂದ್ರೆ ಜೂನಿಯರ್ ಹಾಕಿರ್ತಾನಲ್ಲ, ಈಗ ನನ್ಗೆ 3 ಗಂಟೆಗೆ ಬರಕ್ಕಾಗಲ್ಲ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ. ಸೊ ಮೆಸೇಜ್ ನೋಡ್ಬಿಟ್ಟು ಅದೇ ನಂಬರ್ಗೆ ಕಾಲ್ ಮಾಡಿದಾಗ ಜೂನಿಯರ್ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಇವಳಿಗೆ ಡೌಟ್ ಅಲ್ಲಿ ತಿರುಗಿ ನೋಡ್ತಾಳೆ, ಇದೇನು ನಾನು ಆ ನಂಬರ್ಗೆ ಕಾಲ್ ಮಾಡ್ತಿದ್ರೆ ಇವ್ನ್ ಫೋನ್ ರಿಂಗ್ ಆಗ್ತಿದೆ ಅಂತ. ಬಟ್ ಅವ್ನು ಅಟೆಂಡ್ ಮಾಡ್ತಾ ಇಲ್ಲ, ಮುಖ ನಂಗೆ ಮುಚ್ಚಿಟ್ಕೊಂಡಿರ್ತಾನೆ. ಇವಳಿಗೆ ಅವನ ನೋಡಿದ ತಕ್ಷಣ ಅರ್ಥ ಆಗೋಯ್ತು ಇವನ ಹತ್ರ ಇವಳು ಚಾಟ್ ಮಾಡ್ತಾ ಇದ್ದಿದ್ದು. ಹಂಗಾದ್ರೆ ನೀನೇನಾ ನನ್ನ ಹತ್ರ ಚಾಟ್ ಮಾಡ್ತಾ ಇದ್ದಿದ್ದು, ಮತ್ತೆ ಯಾಕೆ ಮುಖ ಮುಚ್ಚಿಟ್ಕೊಂಡಿದ್ಯಾ ಅಂದಾಗ ಇವನೇ ಯೋಚನೆ ಮಾಡ್ತಾನೆ, ಮುಖ ಶಾರ್ಪ್ ಆಗಿರೋ ಹುಡುಗನ ತಾನೇ ಇಷ್ಟ ಆಗುತ್ತೆ ಅಂತ ಹೇಳಿದ್ದು, ನನ್ ಮುಖ ಬೇರೆ ಒಳ್ಳೆ ಮಗು ತರ ಇದೆ ಅಂತ ಹೇಳಿ ಮುಖ ಮುಚ್ಚಿಟ್ಕೊಂಡಾಗ ಇವಳು ಕೂಡ ಇಲ್ಲ ನನ್ಗೆ ನೀವಂದ್ರೆ ತುಂಬಾನೇ ಇಷ್ಟ ಅಂತ ಹೇಳ್ತಾಳೆ. ಹೆಂಗೋ ಇವರಿಬ್ರು ಒಂದಾಗ್ಬಿಟ್ರು. ಇನ್ನೊಂದ್ ಕಡೆ ನಮ್ ಹೀರೋ ಬಂದು ಚೀಫ್ ಆಫೀಸರ್ ಲೇಡಿ ಕರ್ದಿರ್ತಾರೆ ಅಂತ ಅಲ್ಲೋದ್ರೆ ಆ ಲೇಡಿ ಸಕ್ಕದಾಗ ಬೈತಾ ಇರ್ತಾರೆ, ನಿನ್ನ ಗ್ರಾಸ್ ಆಪರ್ಸ್ ಹಿಡಿಯೋ ಕೆಲಸನ ಮುಗಿಸು ಬೇಗ ಅಂತ ಹೇಳ್ತಾ ಇದ್ರೆ, ಈಗ ಯಾವ್ದೋ ಕಿಡ್ನಾಪ್ ಕೇಸ್ ನೆಲ್ಲ ಹಿಡಿದಿದ್ಯಾ, ದೊಡ್ಡ ದೊಡ್ಡ ಕೇಸ್ ಎಲ್ಲ ನಿನ್ಗೆ ಅಸಾಲ್ಟ್ ಆಗಿದೆಯೇನೋ, ಬಟ್ ಯಾಕೋ ಇಷ್ಟು ಚೀಪ್ ಆಗಿರೋ ಕೆಲಸನ ನೀನ್ ಮಾಡ್ತಾ ಇಲ್ಲ. ಆ ಗ್ರಾಸ್ ಆಪರ್ ನ ಕಂಡಿಡಕ್ಕೆ ಎಷ್ಟು ದಿನ ಬೇಕು ನಿನ್ಗೆ? ನನ್ಗೆ ನಿನ್ ಮೇಲೆ ಸಸ್ಪೆಂಡ್ ಮಾಡೋಷ್ಟು ಕೋಪ ಬರ್ತಿದೆ, ಆದ್ರೂ ನಾನು ಏನೋ ಸಸ್ಪೆಂಡ್ ಮಾಡಲ್ಲ. ಪಾಪ ಒಂದು ಆಟಿಸಮ್ ಪೇಷಂಟ್ ನ ಕಿಡ್ನಾಪ್ ಮಾಡಿದ್ದಾರೆ ಅಂತಂದ್ರೆ ಅವನ್ನ ಕಂಡಿಡ್ದಿದ್ಯಾ, ತರ ದೊಡ್ಡ ರಿಸ್ಕ್ ನ ತಗೊಂಡ ಕೆಲಸ ಮಾಡಿದ್ಯಾ. ಆ ವಿಷಯಕ್ಕೆ ನಾನು ಇನ್ನ ಹೊಗಳಿದ್ರೆ ಕೂಡ ನೀನ್ ಯಾಕೋ ಗ್ರಾಸ್ ಆಪರ್ಸ್ ನ ಹಿಡಿಯೋ ಕೆಲಸ ಮಾಡ್ತಾ ಇಲ್ಲ, ನಮ್ಗಂತೂ ಟೈಮ್ ತುಂಬಾ ಕಡಿಮೆ ಇದೆ. ಆದ್ರೆ ಹೆಂಗೋ ನಾನು ಕೊಟ್ಟಿರೋ ಟೈಮ್ ಅಂದ್ರೆ 3 ತಿಂಗಳ ಟೈಮ್ ಒಳಗಡೆ ನೀನ್ ಕಂಡಿಡಿತೀಯ ಅಂತ ಅನ್ಕೊಂಡಿದೀನಿ, ಸರಿ ಇವಾಗ ಹೋಗು ಅಂತ ಹೆಂಗೋ ಬೈದು ಅವ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ಆ ಗ್ರಾಸ್ ಆಪರ್ಸ್ ನ ತೋರಿಸ್ತಾರೆ. ಆ 3 ಜನ ಕುತ್ಕೊಂಡು ಹಂಗೆ ಗುಣಗ್ತಾ ಇರ್ತಾರೆ. ಅಯ್ಯೋ ಏನೋ ಇದು ಈ ತರ ಆಗೋಯ್ತು, ನಮ್ 3 ಜನ ಮುಖ ಬೇರೆ ಗೊತ್ತಾಗ್ಬಿಟ್ಟಿದೆ. ಕರೆಕ್ಟ್ ಆಗಿ ಹುಡ್ಕೊಂಡು ನನ್ವರ್ಗೂ ರೀಚ್ ಮಾಡ್ಬಿಟ್ರು. ಅದ್ರಲ್ಲೂ ನಾವ್ ಇವಾಗವರೆಗೂ ಕಳ್ತನ ಮಾಡಿರೋದನ್ನ ಯಾವ್ದು ಇಟ್ಕೊಂಡೇ ಇಲ್ವಲ್ಲೋ, ಎಲ್ಲದನ್ನು ಅರ್ದು ಕುಡ್ದ್ಬಿಟ್ಟಿದೀವಿ. ಈಗ ನಮ್ಮನ್ನ ಇಟ್ಕೊಂಡು ಹೋದ್ರೆ ಏನ್ ಗತಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಆ ಡಿಕ್ಕಾ ಒಬ್ಬ ಇರ್ತಾನಲ್ಲ, ಅವ್ನ್ಗೆ ಸಖತ್ ಕೋಪ ಬರುತ್ತೆ. ಹೂ ಅಂತ ಕೂಗಾಡ್ಕೊಂಡು ಇದನ್ನೆಲ್ಲ ಹೊಡೆದಾಗ್ತಾ ಇದ್ರೆ ರೆಡ್ ಕಲರ್ ಕ್ಯಾಪ್ ಹಾಕೊಂಡಿರೋ ಹೇಳ್ತಾನೆ, ಏಯ್ ನೀನ್ ಬೇರೆ ಮೆಂಟಲ್ ತರ ಅವಾಗ ಹತ್ರ ಮಾಡ್ಬೇಡ ಕಣೋ, ಏನಕ್ಕೂ ಇಷ್ಟು ಟೆನ್ಷನ್ ಆಗ್ತೀಯಾ, ಏನಕ್ಕೂ ಇಷ್ಟು ಕೋಪ ತೋರಿಸ್ತೀಯಾ ಅಂತ. ಆದ್ರೆ ಅವನಂತೂ ತುಂಬಾನೇ ಕೋಪ ಪಡ್ತಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಕೂಡ ಚೀಫ್ ಲೇಡಿ ಹತ್ರ ಮಾತಾಡಿದ್ದಾದ್ಮೇಲೆ ಇವ್ರು ಸ್ಟೇಷನ್ ಗೆ ರಿಟರ್ನ್ ಬಂದಾಗ ಹೇಳ್ತಾನೆ, ಅಪ್ಪ ಹೆಂಗೋ ಸಮಾಧಾನ ಆಯ್ತು, ನನ್ನ ಸಸ್ಪೆಂಡ್ ಮಾಡಿಲ್ಲ ಬಟ್ ಲಾಸ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಆ ಕಸ್ತಿನ ಒಂದು ಬ್ಯಾಗ್ ನ ತೆಗ್ದಿರ್ತಾರಲ್ಲ, ರೆಡ್ ಕಲರ್ ಕ್ಯಾಪ್ ಹಾಕೊಂಡಿರೋ ಬ್ಯಾಗ್ ನ ಬಿಸಾಕಿದ್ದಲ್ಲ ಗಾರ್ಬೇಜ್ ಗಾಡಿಗೆ, ಆ ಬ್ಯಾಗ್ ನ ಎತ್ಕೊಂಡು ಹೋಗ್ಬಿಟ್ಟು ಜೂನಿಯರ್ ಕೈಲಿ ಮತ್ತೆ ಸೀನಿಯರ್ ಕೈಲಿ ಕೊಟ್ಬಿಟ್ಟು ಇದನ್ನ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಗೆ ಕಳಿಸಿ, ಇದರಲ್ಲಿ ಸುಮಾರು DNA ಇರುತ್ತೆ, ಅದನ್ನೆಲ್ಲ ಅನಲೈಸ್ ಮಾಡಿ ಇಡಕ್ ಹೇಳಿ, ನಮ್ಗೆ ಏನಕ್ಕೂ ಯೂಸ್ ಆಗುತ್ತೆ ಅಂತ ಹೇಳಿ ಅದನ್ನ ಕೊಟ್ಬಿಟ್ಟು ನಮ್ ಹೀರೋ ಕೂಡ ಹೀರೋಯಿನ್ ಹತ್ರ ಮಾತಾಡ್ಬೇಕಾದ್ರೆ ಅವರಿಬ್ರು ಅಲ್ಲಿಂದ ಹೊರಟೋಗ್ತಾರೆ. ಆಗ ಹೀರೋಯಿನ್ ಹೇಳ್ತಾಳೆ, ನಾವೇನಾದ್ರೂ ಟೈಮ್ಗೆ ಅವ್ನ ಕಾಪಾಡಿಲ್ಲ ಅಂತಂದಿದ್ರೆ ಅವರಪ್ಪ ಎಷ್ಟು ಬೇಜಾರ್ ಮಾಡ್ಕೊಂಡಿರೋರಲ್ಲ, ಅವರಪ್ಪ ಎಷ್ಟು ಮಿಸ್ ಮಾಡ್ಕೊಂಡಿರೋರಲ್ವಾ ಅಂತ ಹೇಳಿ ತುಂಬಾನೇ ಫೀಲ್ ಮಾಡಿ ಮಾತಾಡ್ತಾ ಇರುವಾಗ ಹೀರೋ ಕೂಡ ಕೇಳ್ತಾನೆ, ಸರಿ ನೀನ್ ಈ ತರ ಕೇಸಸ್ನೆಲ್ಲ ಏನಕ್ಕೆ ಅಷ್ಟೊಂದು ಬೇಜಾರಾಗಿ ನೋಡ್ತಾ ಇದ್ಯಾ, ನಿಮ್ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಅಂತ ಹೇಳಕ್ ಬರೋ ಟೈಮಲ್ಲೇ ನಮ್ ಹೀರೋಗೆ ಒಂದು ಮೆಸೇಜ್ ಬರುತ್ತೆ. ನಮ್ ಹೀರೋ ಕೂಡ ಅದನ್ನ ತೆಗೆದು ನೋಡುವಾಗ ನಮ್ ಹೀರೋಯಿನ್ ಕೂಡ ಹಂಗೆ ಇಣ್ಕಿ ನೋಡ್ತಾಳೆ. ಅದೇನಂದ್ರೆ ನಮ್ ಹೀರೋಯಿನ್ ಒಂದ್ಸತಿ ವಾಯ್ಸ್ ಮೇಲ್ ಹಾಕಿರ್ತಾಳಲ್ಲ ಫುಲ್ ಆಗಿ ಕುಡಿದ್ಬಿಟ್ಟು, ಅದು ಮತ್ತೆ ಪಾಪಪ್ ಆಗುತ್ತೆ. ಇವಳಿಗೆ ಸಖತ್ ಟೆನ್ಷನ್ ಆಗುತ್ತೆ, ಈ ವಾಯ್ಸ್ ಮೆಸೇಜ್ ಎಷ್ಟು ಸತಿ ಪಾಪಪ್ ಆಗುತ್ತೆ, ಅಯ್ಯೋ ಹೀರೋ ನೋಡ್ಬಿಡ್ತಾನೆ ಅಂತ ಹೇಳ್ಬಿಟ್ಟು, ಅಯ್ಯೋ ಸರ್ ನೀವ್ ಇದನ್ನೆಲ್ಲ ಓಪನ್ ಮಾಡ್ಬೇಡಿ, ಇದೇ ತರನೇ ಅವಾಗವಾಗ ಸ್ಪ್ಯಾಮ್ ಮೆಸೇಜಸ್ ಬರ್ತಾನೆ ಇರುತ್ತೆ, ನೀವ್ ಅದನ್ನೆಲ್ಲ
ಓಪನ್ ಮಾಡಿದ್ರೆ ನಿಮ್ ಫೋನ್ ಹ್ಯಾಕ್ ಮಾಡ್ಬಿಡ್ತಾರೆ ಅಂದಾಗ ನಮ್ ಹೀರೋ ಕೂಡ ಅಯ್ಯೋ ಹೌದಾ ನನಗೆ ಗೊತ್ತೇ ಇಲ್ಲ ಅನ್ನೋ ತರ ಒಂದು ರಿಯಾಕ್ಷನ್ ಕೊಡ್ತಾರೆ. ಹೆಂಗೋ ನಮ್ ಹೀರೋಯಿನ್ ಕೂಡ ಮ್ಯಾನೇಜ್ ಮಾಡಿ ಅದನ್ನ ಫಸ್ಟ್ ಡಿಲೀಟ್ ಮಾಡಿ ಅಂತ ಹೇಳ್ತಾರೆ. ಬಟ್ ಇವಳು ಹೇಳೋದ್ರಲ್ಲೇ ನಮ್ ಹೀರೋಗೆ ಏನೋ ಡೌಟ್ ಬಂದ ಮೆಸೇಜ್ ನ ಡಿಲೀಟ್ ಮಾಡಲ್ಲ, ಆದ್ರೆ ಹೈಡಲ್ ಹಾಕಿ ಇಡ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ನಮ್ ಹೀರೋನೇ ಫಸ್ಟ್ ಸ್ಟೇಷನ್ ಬರೋದು ಅಂತ ನೋಡಿದ್ರೆ ಒಳಗಡೆ ನಮ್ ಹೀರೋಯಿನ್ ಹಂಗೆ ಅವಳು ದೆವ್ವ ತರ ಕೆಳಗಡೆ ಕೂತಿರ್ತಾಳೆ. ಅವಳು ನೋಡಿದ ತಕ್ಷಣ ನಮ್ ಹೀರೋ ಫಸ್ಟ್ ಕ್ಷಣ ಭಯಾನೇ ಪಟ್ಬಿಟ್ಟ. ಅಯ್ಯೋ ಇದೇನಮ್ಮ ಈ ತರ ಕೂತ್ಕೊಂಡಿದ್ಯಾ, ಏನಾಯ್ತು ಅಂದಾಗ ಅವಳಿಗೆ ತುಂಬಾ ಬೇಜಾರಾಗಿ ಹೇಳ್ತಾಳೆ, ಇಲ್ಲ ನನ್ನ ಮತ್ತೆ ಆಫೀಸರ್ ಕಾಂಗ್ ನ ನೀವು ಪೇರ್ ಮಾಡಿದ್ರಿ, ಆದ್ರೆ ನಾನ್ ನಿನ್ ಜೊತೆ ಟೀಮ್ ಆಗಿರಲ್ಲ, ದಯವಿಟ್ಟು ನನ್ನ ಬಿಟ್ಬಿಡು ಅಂತ ಹೇಳಿ ಅವ್ರು ನನ್ ಮೇಲೆ ತುಂಬಾನೇ ಬೇಜಾರ್ ಮಾಡ್ಕೊಂಡು ಹೊರಟೋದ್ರು ಅಂತ ಇವಳು ತುಂಬಾ ಫೀಲಿಂಗ್ ಆಗಿ ಹೇಳ್ತಾ ಇದ್ರೆ ನಮ್ ಹೀರೋಗ್ ಸಖತ್ ಸಂತೋಷ ಆಗುತ್ತೆ. ಯಾಕಂದ್ರೆ ಒಂದಿನ ಮುಂಚೆನೆ ಅಂದ್ರೆ ಅವತ್ತು ಕಾಂಗ್ ಅವ್ರು ಬಂದು ಹೇಳಿರ್ತಾರಲ್ಲ, ಅವತ್ತು ನಮ್ ಹೀರೋ ಹೇಳಿರ್ತಾನೆ, ಸರಿ ಆಯ್ತು ಇನ್ಮೇಲೆ ನಾನು ಹೀರೋಯಿನ್ ಪಾರ್ಟ್ನರ್ಸ್ ಆಗಿರ್ತೀವಿ, ನೀವ್ ಸಮಾಧಾನವಾಗಿರಿ ಅಂತ. ಅದಕ್ಕೆ ಆಯಪ್ಪ ಅಂತ ನಮ್ ಹೀರೋನ ಹಗ್ ಮಾಡ್ಕೊಂಡು ತುಂಬಾ ಥ್ಯಾಂಕ್ಸ್ ಸರ್, ಒಂದ್ ದೊಡ್ಡ ಬಾರನೇ ಇಳ್ದಂಗಿದೆ, ಅಮ್ಮನ ಇಷ್ಟ ದಿನ ನನ್ನ ತಲೆ ಮೇಲೆ ಇಟ್ಕೊಂಡಿದ್ರೆ ನನ್ ಬೆಟ್ಟನೇ ನನ್ನ ತಲೆ ಮೇಲೆ ಇಟ್ಕೊಂಡಂಗ ಅನಿಸ್ತಾ ಇತ್ತು, ನನ್ಗೆ ಇವಾಗ ತುಂಬಾನೇ ಸಮಾಧಾನ ಆಗ್ತಿದೆ ಅಂತ ತುಂಬಾ ಖುಷಿಯಾಗಿ ಹೇಳಿರ್ತಾರೆ. ಈಗ ಈ ವಿಷಯ ನಮ್ ಹೀರೋಯಿನ್ಗೆ ಗೊತ್ತಾಗಿದ ತಕ್ಷಣ ನಮ್ ಹೀರೋ ನಡ್ಕೊಂಡು ಹೋಗ್ತಾ ಇದ್ರೆ ಅವಳು ಹಿಂದ್ಗಡೆನೆ ಓಡ್ ಬರ್ತಾಳೆ. ಈಗ ಆಸ್ ಯೂಶುವಲ್ ಇಬ್ರು ಫಸ್ಟ್ ತರ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಅವ್ರ ಹಂಗೆ ಟ್ರೈನ್ ಹತ್ತಿರ್ತಾರೆ, ಅಂದ್ರೆ ಯಾರಾದ್ರೂ ಪಿಕ್ ಪಾಕೆಟರ್ಸ್ ಅಥವಾ ಯಾರಾದ್ರೂ ಸಿಗ್ತಾರಾ ಅಂತ ಹೇಳಿ ಚೆಕಿಂಗ್ ಅಂತ ಹೋಗ್ತಾ ಇರೋದು. ಆದ್ರೆ ಟ್ರೈನ್ ತುಂಬಾ ರಶ್ ಆಗಿರೋದ್ರಿಂದ ಅಲ್ಲಿರೋರೆಲ್ಲ ಹಂಗೆ ಹೀರೋಯಿನ್ ಮೇಲೆ ಬೀಳ್ತಾರೆ ಅಂತ ಹೇಳಿ ನಮ್ ಹೀರೋ ತುಂಬಾ ಸೇಫ್ಟಿಯಾಗಿ ಅವಳ ಹಿಂದ್ಗಡೆ ನಿಂತ್ಕೊಂಡು ಯಾರು ಬೀಳ್ದೇ ಇರೋ ತರ ನೋಡ್ಕೊಂತಾ ಇರ್ತಾನೆ. ಇದರಿಂದ ಹೀರೋಯಿನ್ಗೆ ಒಂಥರ ಸಂತೋಷ ಆಗುತ್ತೆ, ಪರವಾಗಿಲ್ಲಪ್ಪ ತುಂಬಾ ಸೇಫ್ಟಿಯಾಗಿ ನೋಡ್ಕೊಂತಾನೆ ಅಂತ. ಅದಾದ್ಮೇಲೆ ಹಂಗೆ ನೈಟ್ ಆಗ್ಬಿಟ್ಟಿರುತ್ತೆ. ಹೀರೋಯಿನ್ಗಂತೂ ಫುಲ್ ಟಯರ್ಡ್ ಆಗ್ಬಿಟ್ಟು ಅವಳಿಗೆ ನಿದ್ದೆನೆ ಬಂದ್ಬಿಟ್ಟಿರುತ್ತೆ. ಹಂಗೆ ಶೀಟ್ ಮೇಲೆ ಕುತ್ಕೊಂಡು ನಿದ್ದೆ ಮಾಡ್ತಾ ಇದ್ರೆ ನಮ್ ಹೀರೋ ಹಂಗೆ ನಿಂತಿರ್ತಾನೆ. ಆದ್ರೆ ಅವಳ ತಲೆ ಎಲ್ಲಿ ಆ ಕಂಬಿಗೆ ಹೊಡ್ಕೊಂಡ್ಬಿಡ್ತಾಳ ಅಂತ ಹೇಳಿ ನಮ್ ಹೀರೋ ಕೈನ ಅಡ್ಡ ಇಟ್ಕೊಂಡು ಅವಳನ್ನ ತುಂಬಾನೇ ಸೇಫ್ ಆಗಿ ನೋಡ್ಕೊಂತಾ ಇರ್ತಾನೆ. ಇವಾಗ ಹಂಗೆ ತುಂಬಾ ಟೈಮ್ ಆಗಿದೆ ಅಂತ ಹೇಳಿ ಅವ್ರ ಅಮ್ಮನ ನೋಡೋದಕ್ಕೋಸ್ಕರ ಹಾಸ್ಪಿಟಲ್ ಕಡೆನೆ ಹೋಗ್ತಾ ಇರೋದು. ಆದ್ರೆ ಆಲ್ರೆಡಿ ಹಾಸ್ಪಿಟಲ್ ಅಲ್ಲೇ ಸ್ವೀಪರ್ ಲೇಡಿ ಬಂದು ಅವ್ರ ಅಮ್ಮನ ತುಂಬಾನೇ ಚೆನ್ನಾಗಿ ನೋಡ್ಕೊಂತಾ ಇರ್ತಾರೆ. ನಮ್ ಹೀರೋ ಕೂಡ ಸ್ವಲ್ಪ ಮಾತಾಡಿದಾದ್ಮೇಲೆ ಸರಿ ನಾನು ನೀರ್ ಕುಡ್ಬಿಟ್ಟು ಬರ್ತೀನಿ ಅಂತ ನೀರ್ ಹಿಡಿಯಕ್ ಹೋದಾಗ ಅಲ್ಲಿಗ ಸ್ವೀಪರ್ ಲೇಡಿ ಬಂದು ಹೇಳ್ತಾರೆ, ಸರ್ ನೀವು ಪೊಲೀಸ್ ಅಂತ ನನ್ಗೆ ಗೊತ್ತಾಯ್ತು, ಅದ್ರಲ್ಲೂ ಈ ಸಬ್ವೆ ಗೋಸ್ಟ್ ಅಂತ ಹೇಳ್ತಾರಲ್ಲ, ಈ ಸೀರಿಯಲ್ ಕಿಲ್ಲರಿಂಗ್ ಎಲ್ಲ ಮಾಡ್ತಿದಾನಲ್ಲ, ಅವ್ನ್ ಕೇಸ್ ನ ನೀವೇನ ನೋಡ್ಕೊಳ್ತಾ ಇರೋದು, ಅದು ನಿಮ್ದೇನಾ ಅಂತ ಕೇಳಿದಾಗ ಇವ್ನು ಹೇಳ್ತಾನೆ, ಅಯ್ಯೋ ಆತರ ಕೇಸ್ ಎಲ್ಲ ನಾವ್ ನೋಡ್ಕೊಳ್ಳೋದಿಲ್ಲ, ಅದೆಲ್ಲ ಮೇಜರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಂದ್ರೆ ಡಿಟೆಕ್ಟಿವ್ಸ್ ನೋಡ್ಕೊಳ್ತಾರೆ, ನಾನ್ ಬರೀ ಸಬ್ವೆ ಪೊಲೀಸ್ ಆಗಿದ್ದೀನಿ ಅಷ್ಟೇ ಅಂದಾಗ ಅಲ್ಲೇಡಿ ಕೂಡ ಹೌದಾ ಸರಿ ಆಯ್ತು, ಈಗ ನನ್ಗೆ ಟೈಮ್ ಆಯ್ತು ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಂಟ್ರೆನ್ಸ್ ಹತ್ರ ಹೋದಾಗ ಕರೆಕ್ಟ್ ಆಗಿ ನಮ್ ಹೀರೋಯಿನ್ ಕೂಡ ಅವ್ರ ಫ್ರೆಂಡ್ ನೋಡೋದಕ್ಕೆ, ಅಂದ್ರೆ ನಮ್ ಹೀರೋಯಿನ್ ಫ್ರೆಂಡ್ ಕೂಡ ಅಲ್ಲೇ ನರ್ಸ್ ಆಗ್ತಾನೆ ಕೆಲಸ ಮಾಡ್ತಾ ಇರೋದು, ಅವಳನ್ನ ನೋಡಕ್ಕೆ ಅಂತ ಒಳಗಡೆ ಬರ್ತಾರೆ. ಇವಳನ್ನ ನೋಡಿದ ತಕ್ಷಣ ಈ ಸ್ವೀಪರ್ ಲೇಡಿ ಏನಕ್ಕೆ ಶಾಕ್ ಆದ್ಲು ಅಂತ ಗೊತ್ತಿಲ್ಲ, ಅಯ್ಯೋ ಈ ಹುಡುಗಿ ಇಲ್ಲಿ ನಡ್ಕೊಂಡ್ ಬರ್ತಿದ್ದಾಳೆ ಅಂತ ಅವ್ಳು ನೋಡ್ಬಿಡ್ಬಾರ್ದು ಅಂತ ಇವ್ರ ಮುಖನೆಲ್ಲ ಮುಚ್ಚಿಟ್ಕೊಳ್ತಾರೆ. ಆದ್ರೆ ನಮ್ ಹೀರೋಯಿನ್ ಪಾಸ್ ಆದ್ಮೇಲೆ ಎಮ್ಮ ಹಂಗೆ ಬೈದಿಂದ ಅಲ್ಲಿಂದ ಹೊರಟೋಗ್ತಾಳೆ. ಇವ್ರಿಬ್ಬರ ಮಧ್ಯೆ ಏನಿದೆ ಅಂತ ಗೊತ್ತಿಲ್ಲ. ಈಗ ಹೋಗ್ಬಿಟ್ಟು ನರ್ಸ್ ಲೇಡಿ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಹಂಗೆ ಬಗ್ ನೋಡಿದಾಗ ನಮ್ ಹೀರೋ ಬಂದು ಅವ್ರ ಅಮ್ಮ ಹತ್ರ ತುಂಬಾ ಸಂತೋಷವಾಗಿ ಮಾತಾಡ್ತಾ ಇರ್ತಾನೆ. ಇದನ್ನ ನೋಡ್ಬಿಟ್ಟು ಇವ್ಳಿಗೆ ಏನ್ ಅರ್ಥ ಆಗ್ತಾ ಇಲ್ಲ, ಇದೇನ್ ಸರ್ ಇಲ್ಲಿದ್ದಾರೆ ಅಂತ. ಆಗ ನರ್ಸ್ ಲೇಡಿ ಹೇಳ್ತಾರೆ, ನಾನು ಹೇಳ್ತಾ ಇದ್ನಲ್ಲ ಆ ಲೇಡಿಗೆ ಒಬ್ಬ ಮಗ ಇದ್ದಾನೆ, ಬಟ್ ಅವ್ರ ಮಗ ಇದ್ದಾನೆ ಅಂತ ಹೇಳಿ ಆ ಲೇಡಿಗೆ ಜ್ಞಾಪಕನೇ ಇಲ್ಲ, ಇದ್ರೂ ಅವ್ರ ಮಗ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದಾನೆ ಅಂತ. ಇವರೇ ಕಣೆ ಅದು ಅಂತ ಹೇಳಿದಾಗ ನಮ್ ಹೀರೋ ನಂಗೆ ಶಾಕಿಂಗ್ ಅಲ್ಲಿ ಹೇಳ್ತಾಳೆ, ಈ ನಮ್ ಚೀಫ್ ಆಫೀಸರ್ ಬೇರೆ ಯಾರು ಇಲ್ಲ ಕಣೆ, ಇವರೇ ಕಣೆ ಅಂತ ಹೇಳಿ. ಅದಾದ್ಮೇಲೆ ಇಬ್ರು ಹಂಗೆ ಹೊರಗಡೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ನಾವಿಬ್ರು ಇವ್ರ ಬಗ್ಗೆನೆ ಮಾತಾಡ್ಕೊಂತಾ ಇದ್ದಿದ್ದು ಅಂತ. ಅದಾದ್ಮೇಲೆ ನಮ್ ಹೀರೋಯಿನ್ ಸುಮ್ನೆ ಏನೋ ಅವಳಿ ಹಾಸ್ಪಿಟಲ್ ಕಡೆ ಬಂದೇ ಇಲ್ಲ ಅನ್ನೋ ತರ ಬೈ ಮಿಸ್ಟೇಕ್ ಆ ಕಡೆ ರೋಡ್ ಅಲ್ಲಿ ಬಂದಿರೋ ತರ ನಮ್ ಹೀರೋನ ನೋಡ್ಬಿಟ್ಟು, ಸರ್ ನಾನ್ ಹಿಂಗೆ ಈ ಕಡೆ ಬಂದೆ, ಬನ್ನಿ ಸರ್ ನಾನ್ ಬೇಕಂದ್ರೆ ಡ್ರಾಪ್ ಮಾಡ್ತೀನಿ ಅಂದಾಗ ನಮ್ ಹೀರೋಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಪಾಪ ಈಗ ಸದ್ಯಕ್ಕೆ ನಮ್ ಹೀರೋಗೆ ಉಳ್ಕೊಳಕ್ಕೆ ಅಂತ ಜಾಗ ಇಲ್ಲ, ಅವ್ರ ಥಿಂಗ್ಸ್ ನೆಲ್ಲ ಬೇರೆ ಹತ್ರ ಇಟ್ಟಿರ್ತಾರೆ. ನಾನು ಇವಾಗ ಎಲ್ಲೋಗಿ ಮಲ್ಕೊಂತೀನಿ ನನ್ಗೆ ಗೊತ್ತಿಲ್ವ, ಇವಳು ಬೇರೆ ಹೆಂಗ್ ಕರೀತಿದ್ದಾಳೆ, ಇಲ್ಲ ನನ್ಗೆ ಸ್ಟೇಷನ್ ಅಲ್ಲಿ ಸ್ವಲ್ಪ ಕೆಲಸ ಇದೆ, ನನ್ನ ಸ್ಟೇಷನ್ ವರ್ಗೂ ಬಿಟ್ಬಿಡ್ತೀರಾ ಅಂದಾಗ ಇವಳು ಕೂಡ ಸರಿ ಸರ್ ಆಯ್ತು ಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಹೈಟ್ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿಂದ ಸಿಟಿ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಪ್ಲಸ್ ಮೂನ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅಲ್ಲಿ ಇವಳು ಹೇಳ್ತಾಳೆ, ನನ್ಗೆ ಯಾವಾಗೆಲ್ಲ ಮನ್ಸಿಗೆ ತುಂಬಾನೇ ಬೇಜಾರಾಗುತ್ತೋ, ಯಾವಾಗೆಲ್ಲ ನಾನು ತುಂಬಾನೇ ಡೌನ್ ಆಗಿ ಫೀಲ್ ಆಗ್ತೀನೋ ಅವಾಗೆಲ್ಲ ನಾನು ಈ ಜಾಗಕ್ಕೆ ಬರ್ತೀನಿ ಸರ್, ನನ್ ಮನ್ಸಿಗೆ ಅಷ್ಟು ನೆಮ್ಮದಿ ಸಿಗುತ್ತೆ, ಆ ಮೂನ್ ನೋಡ್ತಾ ಇದ್ರೆ ನನ್ಗೆ ಅಷ್ಟು ಸಂತೋಷ ಆಗುತ್ತೆ. ಆದ್ರೆ ಈ ಸಬ್ವೆ ಪೊಲೀಸ್ ಆಗಿ ಜಾಯ್ನ್ ಆದ್ಮೇಲೆ ನನ್ಗೆ ಇಲ್ಲಿ ಬರೋದಕ್ಕೆ ಅದನ್ನ ನೋಡೋದಕ್ಕೆ ಟೈಮೇ ಸಿಗ್ಲಿಲ್ಲ ಸರ್, ಇವತ್ತೇ ಬಂದಿದ್ದು ಅಂದಾಗ ನಮ್ ಹೀರೋ ಹೇಳ್ತಾನೆ, ಹೌದೌದು ನೀನ್ ಈ ಕೆಲ್ಸಕ್ಕೆ ಬಂದ್ಮೇಲೆ ಪಲ್ಟಿಗಳಾಕಿ ಕ್ರಿಮಿನಲ್ಸ್ ಹಿಡಿಯೋ ಕೆಲಸದಲ್ಲೇ ಮುಳುಗೋಗ್ಬಿಟ್ಟಿದ್ಯಾ, ಇನ್ ಎಲ್ಲಿರತ್ತೆ ನಿಂಗೆ ಟೈಮ್ ಅಂತಂಗೆ ಅವರು ಗೇಲಿ ಮಾಡ್ತಾರೆ. ಇವಳು ಹೇಳ್ತಾಳೆ, ಸರ್ ಆತರ ಅಲ್ಲ, ಈ ಮೂನ್ ನೋಡ್ತಾ ಇದ್ರೆ ಅದಕ್ಕಿಂತ ಹಿತವಾಗಿ ನನ್ ಪಕ್ಕದಲ್ಲಿ ಒಬ್ರು ಇರ್ತಾರೆ, ಅವ್ರನ್ನ ನೋಡ್ತಾ ಇದ್ರೆ ನನ್ಗೆ ಮೂನ್ ನೋಡಷ್ಟೇ ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ ನಮ್ ಹೀರೋ ಹಂಗೆ ಫುಲ್ ಖುಷಿ ಆಗ್ಬಿಡುತ್ತಾ, ಹಂಗಾರೆ ಇವಳು ಪಕ್ಕದಲ್ಲಿ ಇರೋದು ನಾನೇ ಅಲ್ವಾ, ನನ್ ಬಗ್ಗೆನೇ ಇವಳು ವರ್ಣಿಸಿ ಹೇಳ್ತಿದ್ದಾಳ ಅಂತ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಈ ಲಾಕ್ ಆಗಿರೋ ಡೋರ್ ನೆಲ್ಲ ಯಾವ ತರ ಓಪನ್ ಮಾಡ್ಬೇಕು ಅಂತ ಸುಮ್ನೆ ಹಂಗೆ ಟ್ರೈನಿಂಗ್ ಸೆಷನ್ ನ ಮಾಡ್ತಾ ಇರ್ತಾರೆ. ನಮ್ ಹೀರೋನ್ಗೆ ಹೇಳ್ಕೊಡ್ತಾ ಇರ್ತಾರೆ. ಅದೇ ಟೈಮ್ ಅಲ್ಲಿ ರೋ ಕಡೆಯಿಂದ ನಮ್ ಹೀರೋನ್ಗೆ ಕಾಲ್ ಬಂದಿದ ತಕ್ಷಣ ನನಗೊಂದು ಇಂಪಾರ್ಟೆಂಟ್ ಕಾಲ್ ಬಂತು, ನಾನು ಇವಾಗ ಇಲ್ಲಿಂದ ಹೋಗ್ಬೇಕು ಅಂತ ಹೇಳಿ ಆ ಟೂಲ್ಸ್ ನೆಲ್ಲ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ನಮ್ ಹೀರೋಗೆ ಸಕ್ಕತ್ ಟೆನ್ಷನ್ ಆಗುತ್ತೆ. ಹಂಗಾದ್ರೆ ಇವಳು ನೈಟು ನನ್ ಪಕ್ಕದಲ್ಲೇ ಇರೋರಿಂದ ನಂಗೆ ತುಂಬಾನೇ ಹಿತ ಅಂತ ಹೇಳಿದ್ಲು, ಹಂಗಾದ್ರೆ ನಾನಾ ರೋನಾ ಅಂತ ಹೇಳಿ ಟೆನ್ಷನ್ ಆಗಿ ನೋಡ್ತಾರೆ. ನಮ್ ಹೀರೋನ್ ಕೂಡ ಓಡೋಗ್ಬಿಟ್ಟು ರೋ ಹತ್ರ ಮಾತಾಡ್ತಾರೆ. ಯಾವ್ದೋ ರೆಸ್ಟೋರೆಂಟ್ ಗೆ ಕರೆದಿರ್ತಾನೆ. ಅಲ್ಲೋಗಿ ಮಾತಾಡುವಾಗ ರೋ ಹೇಳ್ತಾನೆ, ನಮ್ಗೆ ಇವತ್ತೇ ಕರೆಕ್ಟ್ ಆದ ಟೈಮು, ಇವತ್ತು ನಾವು ನೈಟು ಟನಲ್ ಒಳಗಡೆ ಹೋಗೋಣ, ಆ ರಿಸ್ಟ್ರಿಕ್ಟೆಡ್ ಏರಿಯಾ ಇತ್ತಲ್ವಾ, ಅಂದ್ರೆ ಆ ಡೋರ್ ಇತ್ತಲ್ವಾ ಅವತ್ತು ಓಪನ್ ಮಾಡಕ್ ಆಗಿಲ್ವಲ್ಲ, ಆ ಡೋರ್ ನ ಇವತ್ತು ನಾವು ಓಪನ್ ಮಾಡ್ಕೊಂಡು ಒಳಗಡೆ ಹೋಗಿ ನೋಡೋಣ ಅಂತ ಮಾತಾಡಿರ್ತಾರೆ. ಆತರ ಮಾತಾಡಿದಾದ್ಮೇಲೆ ನಮ್ ಹೀರೋನ್ ಕೂಡ ಸ್ಟೇಷನ್ ಗೆ ಬರ್ತಾರೆ. ಆದ್ರೆ ಅದೇ ಟೈಮ್ಗೆ ಸ್ಟೇಷನ್ ಅಲ್ಲಿ ಚೆಕಿಂಗ್ ಆಫೀಸರ್ಸ್ ಬಂದಿರ್ತಾರೆ. ಈ ಪೊಲೀಸ್ ಸ್ಟೇಷನ್ ಎಲ್ಲ ಚೆಕ್ ಮಾಡೋದಕ್ಕೆ ಹೈಯರ್ ಅಫಿಷಿಯಲ್ಸ್ ಬರ್ತಾರಲ್ಲ, ಹತ್ರ ಬಂದೆಲ್ಲ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಆ ಟನಲ್ ಹೋಗೋ ಕೀ ಮಾತ್ರ ಮಿಸ್ ಆಗಿದೆ ಅಂತ ಗೊತ್ತಾಗುತ್ತೆ. ನಮ್ ಹೀರೋನ ಕೇಳ್ತಾರೆ, ಎಲ್ಲ ಕೀ ಅಂದಾಗ ನಮ್ ಹೀರೋ, ಏನಿಲ್ಲ ನಾನು ಬೆಳಗ್ಗೆ ಸ್ನಾನ ಮಾಡ್ಬೇಕಾದ್ರೆ ಮನೇಲೆ ಬಿಟ್ ಬಂದ್ಬಿಟ್ಟೆ, ಅದ್ರೊಳಗೆ ಕೀ ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಸೊ
ಯಾವಾಗೂ ನನ್ ಜೊತೆನೆ ಇಟ್ಕೊಂಡಿರ್ತೀನಿ, ಅದು ಮನೇಲಿದೆ, ನೆಕ್ಸ್ಟ್ ಟೈಮ್ ತಗೊಂಡ್ಬಂದ್ ಇಟ್ಬಿಡ್ತೀನಿ ಅಂದಾಗ ಅವ್ರು ಕೂಡ ಇದು ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್, ನೆಕ್ಸ್ಟ್ ಟೈಮ್ ನಾವ್ ಬಂದಾಗ ಕೀಲ್ ಇಲ್ಲ ಅಂತಂದ್ರೆ ನಿಮ್ನ ಸಸ್ಪೆಂಡ್ ಮಾಡ್ಬಿಡ್ತೀವಿ ಅಂತ ಬೈತಾರೆ. ಇದನ್ನೆಲ್ಲ ನಮ್ ಹೀರೋನ್ ಕೇಳಿಸ್ಕೊಂತಾನೆ ಇರ್ತಾಳೆ. ಇದ್ರೂ ಕೀ ನನ್ನ ಹತ್ರನೇ ಇದೆ ಅಂತ ಹೇಳಿ ನಮ್ ಹೀರೋ ಹತ್ರ ಒಂದು ಉಸಿರು ಕೂಡ ಬಿಡೋದಿಲ್ಲ ಅವಳು. ನಮ್ ಹೀರೋ ಕೂಡ ಸರಿ ಫಸ್ಟ್ ಕೀ ಎಲ್ಲಿದೆ ಅಂತ ಹೇಳ್ಬಿಟ್ಟು ಎಲ್ಲ ಸುತ್ತಮುತ್ತ ಹುಡುಕ್ರಿ, ನಮ್ಗೆ ಕೀ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಹುಡುಕ್ತಾ ಇದ್ರೆ ಅವಾಗ ಕೂಡ ನಮ್ ಹೀರೋ ಏನು ಸುಮ್ನೆ ಅವ್ರ ಜೊತೆ ಸೇರ್ಕೊಂಡು ಹುಡುಕಕ್ಕೆ ಆಕ್ಟಿಂಗ್ ಮಾಡ್ತಿದ್ದಾರೆ ಹೊತ್ತು ಆದ್ರೆ ಹುಡುಕ್ತಾ ಇಲ್ಲ. ಈಗ ಇನ್ನೊಂದ್ ಕಡೆ ರೋನಾ ಮತ್ತೆ ಮಿಯಾನ ತೋರಿಸ್ತಾರೆ. ಅವ್ರು ಇದಕ್ಕೂ ಮುಂಚೆ ಸೈಕೋ ಕಿಲ್ಲರ್ ಬಂದ್ಬಿಟ್ಟು ಈ ತರ ಒಂದು ಟೆಲಿಫೋನ್ ಬೂತ್ ಇಂದ ಕಾಲ್ ಮಾಡಿದ್ದ ಅಂತ ಹೇಳಿ ಆ ಏರಿಯಾನೆಲ್ಲ ಸುತ್ತಮುತ್ತ ನೋಡಿರ್ತಾರಲ್ಲ, ಈಗ ಅದೇ ಜಾಗಕ್ಕೆ ಬಂದು ಮತ್ತೆ ಚೆಕಿಂಗ್ ನ ಮಾಡ್ತಾ ಇರ್ತಾರೆ. ಮೋಸ್ಟ್ಲಿ ಯಾವ್ದಾದ್ರು ಇಂಪಾರ್ಟೆಂಟ್ ಆಗಿರೋ ಕ್ಲೂ ನಾವೇನಾದ್ರು ಬಿಟ್ಬಿಟ್ಟಿದೀವ ಅಥವಾ ನಾವ್ ನೋಡದೇ ಇರೋ ಜಾಗ ಯಾವ್ದಾದ್ರು ಇದೆಯಾ ಅಂತ ಮತ್ತೆ ರೀಚೆಕ್ ಮಾಡಕ್ಕೆ ಅಂತ ಇವ್ರು ಇಬ್ಬರೇ ಬಂದಿರ್ತಾರೆ. ಇದೇ ಟೈಮ್ ಅಲ್ಲೇ ಲಾಸ್ಟ್ ಟೈಮ್ ಒಬ್ಬ ಬಂದು ಕರೆಕ್ಟ್ ಆಗಿ 9 ಗಂಟೆಗೆ ಜಾಗಿಂಗ್ ಹೋಗಿರ್ತಾನಲ್ಲ, ಇವಾಗ ಕೂಡ ಅವನ ಜಾಗಿಂಗ್ ಹೋಗ್ತಾ ಇರೋದನ್ನ ನೋಡ್ಬಿಟ್ಟು ಮಿಯಾ ಕೇಳ್ತಾಳೆ, ಇರಿ ಒಂದ್ ನಿಮಿಷ ನಿಮ್ ಹತ್ರ ಮಾತಾಡ್ಬೇಕು, ನೀವು ಡೈಲಿ ಕರೆಕ್ಟ್ ಆಗಿ ಇದೇ ಟೈಮ್ಗೆ ಜಾಗಿಂಗ್ ಹೋಗ್ತೀರಾ ಅಂದಾಗ ಅವ್ನು ಕೂಡ ಹೌದು ಮೇಡಮ್ ಹೋಗ್ತೀನಿ ಅಂದಾಗ ಇವ್ರು ಕೇಳ್ತಾರೆ, ಈ ತರ ಟೆಲಿಫೋನ್ ಬೂತ್ ಅಲ್ಲಿ ಯಾರಾದ್ರೂ ನಿಮ್ಗೆ ಅನುಮಾನಾಸ್ಪದವಾಗಿ ಏನಾದ್ರು ಕಾಣಿಸಿದ್ರ ಇವತ್ತಾದ್ರೂ ಗಮನಿಸಿದೀರಾ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ಹೌದು ಮೇಡಮ್ ನೀವ್ ಹೇಳೋ ತರನೇ ಒಂದಿನ ಒಬ್ಬನ್ನ ನೋಡ್ದೆ, ಬಟ್ ಯಾವತ್ತು ಅಂತ ನನ್ಗೆ ಸರಿಯಾಗಿ ನೆನಪಿಲ್ಲ. ಈ ತರನೇ ಜಾಗಿಂಗ್ ಹೋಗ್ತಾ ಇರ್ಬೇಕಾದ್ರೆ ಕರೆಕ್ಟ್ ಆಗ ಟೆಲಿಫೋನ್ ಬೂತ್ ಹತ್ರನೇ ನಂದು ಶೂ ಲೇಸ್ ನ ಕಟ್ಕೊಳ್ತಾ ಇರ್ಬೇಕಾದ್ರೆ ಅವ್ನು ತುಂಬಾನೇ ವ್ಯತ್ಯಾಸವಾಗಿ ಮಾತಾಡ್ತಾ ಇದ್ದ, ಯಾರ ಹತ್ರನೋ ಮಾತಾಡ್ತಿದ್ದ, ಈ ತರ ನಿಮ್ ಪರ್ಸ್ ನ ಮಿಸ್ ಮಾಡ್ಕೊಂಡ್ಬಿಟ್ಟಿದೀರಾ, ನಿಮ್ ಪರ್ಸ್ ನನ್ನ ಹತ್ರನೇ ಇದೆ, ಈ ತರ ಒಂದು ಜಾಗಕ್ಕೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ದ. ಅದ್ರಲ್ಲೂ ಮುಖ್ಯವಾಗಿ ಅವನು ನನ್ ಫೋನ್ ಹೊಡೆದೋಗಿದೆ, ಸೊ ನನ್ ಫೋನ್ ಇಂದ ಮಾತಾಡಕ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಈ ತರ ಟೆಲಿಫೋನ್ ಬೂತ್ ಇಂದ ಕಾಲ್ ಮಾಡ್ತಾ ಇದೀನಿ ಅಂತ. ಬಟ್ ಅವಾಗ ನಾನು ಕ್ಲಿಯರ್ ಆಗಿ ಗಮನಿಸಿದೆ ಮೇಡಮ್, ಅವನ ಹತ್ರ ಇರೋ ಫೋನ್ ಚೆನ್ನಾಗೇ ಇತ್ತು, ಅದ್ರಲ್ಲೂ ಅವನು ಬ್ಲಾಕ್ ಕಲರ್ ಹುಡಿ ರೇನ್ ಕೋಟ್ ತರ ಇರುತ್ತೆ ನೋಡಿ, ಮುಖ ಯಾರಿಗೂ ಕಾಣಿಸಬಾರ್ದು ಅಂತ ಏನೋ ಮುಚ್ಚಿಟ್ಕೊಂಡಂಗೆ ನನ್ಗೆ ಅನ್ನಿಸ್ತು. ಪ್ಲಸ್ ಅವ್ನಿಗೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಕೈ ಒಂಥರ ಹಿಂಗೆ ಹೊಡ್ಕೊಳ್ತಾನೆ ಇತ್ತು ಮೇಡಮ್, ತುಂಬಾನೇ ವ್ಯತ್ಯಾಸವಾಗಿ ಅನ್ನಿಸ್ತ, ಅದಕ್ಕೋಸ್ಕರನೇ ನಾನು ಇಷ್ಟೆಲ್ಲ ನೋಟ್ ಮಾಡಿದೆ ಅಂತ ಹೇಳ್ತಾರೆ. ಇವ್ನ ಈ ತರ ಹೇಳಿದ್ದನ್ನೆಲ್ಲ ನೋಡ್ಬಿಟ್ಟು ಮಿಯಾಗೆ ಚೆನ್ನಾಗಿ ಅರ್ಥ ಆಗ್ತಿದೆ, ಇವನೇ ಆ ಸಬ್ವೆ ಗೋಸ್ಟ್ ಅಂತ, ಅವನೇ ಹುಡುಗಿರ್ನೆಲ್ಲ ಕಿಡ್ನಾಪ್ ಮಾಡ್ತಿದ್ದಾನೆ ಅಂತ. ಮುಖ್ಯವಾಗಿ ಅವ್ನ ಸ್ಟ್ರಾಟಜಿ ಏನಂತ ಇವಳು ಅರ್ಥ ಮಾಡ್ಕೊಂಡಿದ್ದಾಳೆ. ಇವ್ನ್ ಕೂಡ ಪರ್ಸ್ನೆಲ್ಲ ಕಳ್ತನ ಮಾಡಿ ಆ ಪರ್ಸ್ನ ಅವ್ರಿಗೆ ರಿಟರ್ನ್ ಮಾಡೋ ತರ ಈ ತರ ಒಂದು ಜಾಗಕ್ಕೆ ಬನ್ನಿ ಅಂತ ಕರೆದು ಅವ್ರನ್ನ ಕಿಡ್ನಾಪ್ ಮಾಡ್ತಾ ಇದಾನ, ಸಾಯಿಸ್ತಾ ಇದಾನ ಅಂತ ಹೇಳಿ ಇವಳೆಲ್ಲ ಯೋಚನೆ ಮಾಡ್ತಾಳೆ. ಮತ್ತೆ ಮಿಯಾ ಕೇಳ್ತಾಳೆ, ಸರಿ ಅದಾದ್ಮೇಲೆ ಯಾವಾಗಾದ್ರೂ ನೀನು ಅವನ್ನ ನೋಡ್ದ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ಹಾ ಮೇಡಮ್ ಮತ್ತೆ ನಾನು 3 days ಬ್ಯಾಕ್ ಕೂಡ ಅವನ್ನ ನೋಡ್ದೆ, ಇದೇ ಟೆಲಿಫೋನ್ ಬೂತ್ ಅಲ್ಲಿ ಅವ್ನು ಯಾರಿಗೋ ಕಾಲ್ ಮಾಡ್ತಿದ್ದ, ಬಟ್ ಅವ್ನು ನಿಂತ್ಕೊಂಡು ಮಾತಾಡೋ ಸ್ಟೈಲ್ ನೋಡಿದ್ರೇನೆ ಗೊತ್ತಾಯ್ತು ಅವತ್ ನೈಟ್ ಮಾತಾಡಿದ್ ಇವನೇ ಅಂತ ಹೇಳಿದಾಗ ಮಿಯಾಗೆ ಶಾಕ್ ಆಗುತ್ತೆ. ಹಂಗಾದ್ರೆ ಅವನು ಇದೇ ಬೂತ್ ಇಂದ ಮತ್ತೆ ಕಾಲ್ ಮಾಡಿದಾನೆ ಅಂತ ಹೇಳಿ ಈಗ ನಮ್ಮ ಮಿಯಾ ಬಂದು ರೋಗೆ ಹೇಳ್ತಾರೆ, ಹಂಗಾದ್ರೆ ಟೆಲಿಫೋನ್ ಬೂತ್ ಇಂದ ಯಾರಿಗೆಲ್ಲ ಕಾಲ್ಸ್ ಹೋಗಿದೆ, ಕಾಲ್ ಹಿಸ್ಟ್ರಿ ಎಲ್ಲ ಎತ್ರಿ, ಅದರಿಂದ ನಮ್ಗೆ ಅನುಮಾನಾಸ್ಪದವಾಗಿ ಯಾರು ಅನಿಸ್ತಾರೋ ನಾವ್ ಅವ್ರನ್ನ ಹಿಡಿಬಹುದು ಅಂತ ಹೇಳ್ತಾರೆ. ಆಗ ಮಿಯಾ ಕೂಡ ಹೋಗ್ಬಿಟ್ಟು ಆ ಟೆಲಿಫೋನ್ ಬೂತ್ ನ ನೋಡಿದಾಗ ಅದ್ ಬಂದು ಕಾಯಿನ್ ಹಾಕಿ ಕೂಡ ಯೂಸ್ ಮಾಡಬಹುದು, ಪ್ಲಸ್ ಕಾರ್ಡ್ ನ ಯೂಸ್ ಮಾಡಿ ಕೂಡ ಅದರಲ್ಲಿ ಮಾತಾಡಬಹುದು ಅಂತ ಕಂಡಿಡಿತಾಳೆ. ಇವಳಿಗಿರೋ ಡೌಟ್ ಅಲ್ಲ, ಮೋಸ್ಟ್ಲಿ ಅವ್ನ್ ಬಂದು ಕಾರ್ಡ್ ನ ಯೂಸ್ ಮಾಡಿರೋದಿಲ್ಲ, ಕಾಯಿನ್ ನ ಯೂಸ್ ಮಾಡಿನೇ ಮಾತಾಡಿರ್ತಾನೆ. ಸೊ ಆತರ ಕಾಯಿನ್ ಯೂಸ್ ಮಾಡಿ ಮಾತಾಡಿರೋರ್ ಕಾಲ್ ಹಿಸ್ಟ್ರಿ ಎಲ್ಲ ತೆಗೀರಿ ಅಂತ ಹೇಳಿದಾಗ ಅಮ್ಮಮ್ಮ ಅಂದ್ರೆ ಒಂದ್ 5-6 ಕಾಲ್ಸ್ ಮಾತ್ರ ಹೋಗಿರುತ್ತೆ. ಇವಾಗ ಆ ಕಾಲ್ ಹಿಸ್ಟ್ರಿಯಲ್ಲಿ ಅಂದ್ರೆ ಆ ನಂಬರ್ಸ್ ಗೆಲ್ಲ ಕಾಲ್ ಮಾಡ್ಬಿಟ್ಟು ಯಾರ್ದಾದ್ರೂ ಫೋನ್ ಕಳ್ತನ ಆಗಿತ್ತಾ, ಮೀನ್ಸ್ ಎಲ್ಲಾದ್ರೂ ಮಿಸ್ ಮಾಡ್ಕೊಂಡಿದ್ರ, ಪೊಲೀಸ್ ಸ್ಟೇಷನ್ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ರ ಅಂತ ತಿಳ್ಕೊಳ್ಳಿ ಅಂದಾಗ ಆ ಕಾಲ್ ಹಿಸ್ಟ್ರಿಯಲ್ಲೇ ಜೂಡಿ ಅನ್ನೋಳ್ದು ಕೂಡ ಇರುತ್ತೆ. ಇದಕ್ಕೂ ಮುಂಚೆ ನಾವು ನೋಡಿರ್ತೀವಿ ಆ ಸೈಕೋ ಬಂದ್ಬಿಟ್ಟು ಇವಳಿಗೆ ಕಾಲ್ ಮಾಡ್ಬಿಟ್ಟು ಇಂತ ಒಂದು ಜಾಗಕ್ಕೆ ಬನ್ನಿ ಅಂತ ಕರೆದಿರ್ತಾನೆ. ಬಟ್ ಆ ಟೈಮಲ್ಲಿ ನಮ್ ಹೀರೋಯಿನ್ ಬಂದು ಇವಳಿಗೆ ಕಾಲ್ ಮಾಡ್ಬಿಟ್ಟು ಇದ್ರೊಬ್ಬ ರೇಪಿಸ್ಟ್ ಇದೇ ತರ ಪರ್ಸ್ನೆಲ್ಲ ಕಳ್ತನ ಮಾಡ್ಕೊಂಡು ಅವ್ರ ಮನೆಗೆ ಬಂದು ರೇಪ್ ಮಾಡ್ತಾ ಇದ್ದಾನೆ ಅಂತ, ನೀವು ಸ್ವಲ್ಪ ಹುಷಾರಾಗಿರಿ ಅಂತ ಎಚ್ಚರಿಕೆ ಕೊಟ್ಟಿರ್ತಾಳೆ. ಅದರಿಂದ ಇವಳು ಬಂದು ಅವತ್ತು ಈ ಸೈಕೋ ಕಿಲ್ಲರ್ ಹತ್ರ ಹೋಗಿರೋದಿಲ್ಲ, ರಿಟರ್ನ್ ಬಂದ್ಬಿಟ್ಟಿರ್ತಾಳೆ. ಈಗ ಜೂಡಿ ಅನ್ನೋ ಹುಡುಗಿನೇ ತೋರಿಸೋದು, ಇವಾಗವರೆಗೂ ಅಷ್ಟೇ ಆ ಸೈಕೋ ಕಿಲ್ಲರ್ ಬಂದು ಇವಳಿಗೆ ಕಾಲ್ ಮಾಡಿದಿನೋ ಬಿಟ್ಟಿರೋದಿಲ್ಲ, ಇವಾಗ ಕೂಡ ಕಾಲ್ ಮಾಡ್ತಾ ಇರ್ತಾನೆ, ಮೇಡಮ್ ನೀವ್ ಈ ತರ ಅಡ್ರೆಸ್ಗೆ ಬರ್ತೀರಾ ಅಥವಾ ನಾನೇನಾದ್ರೂ ನಿಮ್ ಪರ್ಸ್ ನ ಕೊರಿಯರ್ ಮಾಡ್ಬಿಡ್ಲಾ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಇವಳು ಹೇಳ್ತಾಳೆ, ಇಲ್ಲ ಬೇಡ ನೀವು ಕೊರಿಯರ್ ಎಲ್ಲ ಮಾಡ್ಬೇಡಿ, ನನ್ಗೆ ನನ್ ಪರ್ಸ್ ತುಂಬಾನೇ ಇಂಪಾರ್ಟೆಂಟ್, ಅದ್ರಲ್ಲಿ ಒಂದು 2 ಕೂಪನ್ಸ್ ಇದಾವೆ, ಅದು ನಾಳೆಗೆ ಎಕ್ಸ್ಪೈರಿ ಆಗ್ಬಿಡುತ್ತೆ, ಸೊ ನಾನೇ ಬಂದ್ ತಗೊಳ್ತೀನಿ, ಎಲ್ಲಿಗೆ ಬರ್ಬೇಕು ಹೇಳಿ ಅಂತ ಇವಳು ಕೇಳ್ತಾ ಇರ್ತಾಳೆ. ಈಗ ಇನ್ನೊಂದ್ ಕಡೆ ಮಿಯಾ ಮತ್ತೆ ರೋ ಇಬ್ರು ಈ ಜೂಡಿ ಅನ್ನೋಳು ಯಾರು, ಅವಳ ಹಿಸ್ಟ್ರಿ ಎಲ್ಲ ಏನು ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದಾಗ ಇವ್ರಿಗೊಂದು ವಿಷಯ ಗೊತ್ತಾಗುತ್ತೆ. ಈಗ ನಮ್ ಹೀರೋ ಇದನ್ನೆಲ್ಲ ಸ್ಟೇಷನ್, ನಮ್ ಹೀರೋ ಇಲ್ಲಿ ಪೊಲೀಸ್ ಆಗಿ ಬರೋದಕ್ಕೂ ಮುಂಚೆ ಆ ಲೇಡಿ ಅಂದ್ರೆ ಜೂಡಿ ಅನ್ನೋ ಲೇಡಿ ಬಂದು ಇಲ್ಲಿ ಪೊಲೀಸ್ ಆಗಿದ್ಲು ಅಂತ. ಇದೇನಪ್ಪ ಇದು ಟ್ವಿಸ್ಟ್, ಅವಳು ಒಂದು ಪೊಲೀಸ್ ಲೇಡಿನಾ ಅಂತ ಹೇಳಿ ಅದಾದ್ಮೇಲೆ ಇದ್ರ ಬಗ್ಗೆ ಏನಾದ್ರು ವಿಚಾರಣೆ ಮಾಡ್ಬೇಕು ಅಂತ ಮಿಯಾ ಮತ್ತೆ ರೋ ಇಬ್ರು ನಮ್ ಹೀರೋ ಇರೋ ಸ್ಟೇಷನ್ ಗೆ ಬರ್ತಾರೆ. ಅಲ್ಲಿ ಬಂದು ಅವಳ ಬಗ್ಗೆ ಎಲ್ಲ ಹೇಳಿದಾಗ ಫೋಟೋನೆಲ್ಲ ಕೂಡ ತೋರಿಸ್ತಾರೆ. ಬಟ್ ನಮ್ ಹೀರೋ ಬಂದು ಇಲ್ಲ ಇವ್ರು ಯಾರೋ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಗ ಅಲ್ಲಿ ಇರ್ತಾರಲ್ಲ ಸೀನಿಯರ್, ಅವ್ರು ಹೇಳ್ತಾರೆ, ಹಾ ಮೇಡಮ್ ನನ್ಗೆ ಇವ್ರು ಚೆನ್ನಾಗೇ ಗೊತ್ತು, ನಾನ್ ಈ ಸ್ಟೇಷನ್ ಗೆ ಹೊಸದಾಗಿ ಅಪಾಯಿಂಟ್ ಆದಾಗ ಇವ್ರು ನನ್ ಜೊತೆ ಕೆಲಸ ಮಾಡಿದ್ರು, ಸಾರಿ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ ಅಂತ ಇವ್ನು ಹೇಳ್ತಾನೆ. ಆದ್ರೆ ಇನ್ನು ನಮ್ ಹೀರೋಗೆ ಫೇಸ್ ಐಡೆಂಟಿಫೈ ಆಗ್ಲಿಲ್ಲ. ಆಗ ಹೀರೋನ್ ಹೇಳ್ತಾಳೆ, ಸರ್ ಈ ಲೇಡಿನ ಮರ್ತೋಗ್ಬಿಟ್ರ, ಇವ್ರಿಗೆ ಕೂಡ ಪರ್ಸ್ ಮಿಸ್ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಾಗ ನಾವ್ ಅವ್ರ ಮನೆಗೆಲ್ಲ ಹೋಗ್ ಬಂದಿದ್ವಲ್ಲ ಸರ್, ನೆನಪ್ ಬಂತ ಅಂತ ಕೇಳಿದಾಗ ನಮ್ ಹೀರೋ ಕೂಡ ಸ್ವಲ್ಪ ನೆನ್ಸ್ಕೊಂಡು ಕರೆಕ್ಟ್ ನಾವ್ ಹೋಗ್ಬಿಟ್ಟು ಬಂದಿದ್ವಲ್ಲ, ನಾನು ಈ ಲೇಡಿನ ನೋಡಿದೀನಿ ಅಂತ ನಮ್ ಹೀರೋ ಕೂಡ ಹೇಳ್ತಾನೆ. ಆಮೇಲೆ ಮಿಯಾ ಕೇಳ್ತಾಳೆ, ಸರಿ ಹುಡುಗಿ ಹತ್ರ ನೀವೇನ್ ಮಾತಾಡಿದ್ರಿ ಅಂದಾಗ ಹೀರೋಯಿನ್ ಕೂಡ ಹೇಳ್ತಾಳೆ, ಇಲ್ಲ ಅವತ್ತು ನಾವ್ ಇವ್ರ ಮನೆಗೆ ಅಂದ್ರೆ ಇವ್ರು ಕೂಡ ಪರ್ಸ್ ಮಿಸ್ ಆಗಿದೆ ಅಂತ ಹೇಳಿ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು, ನಾವು ಕೂಡ ಇವ್ರ ಮನೆ ಹತ್ರ ಹೋಗಿ ಕೇಳಿದಾಗ ಆ ಲೇಡಿ ಹೇಳಿದ್ರು, ಇಲ್ಲ ನನ್ ಪರ್ಸ್ ನ ಒಬ್ರು ವಾಪಸ್ ಕೊಡ್ತೀನಿ ಇಂತ ಜಾಗಕ್ಕೆ ಬನ್ನಿ ಅಂತ ಕರೆದಿದ್ದಾರೆ ಅಂತ. ಆದ್ರೆ ಆ ಟೈಮ್ ಅಲ್ಲಿ ಈ ತರ ಪರ್ಸ್ ಎಲ್ಲ ಕಳ್ತನ ಮಾಡ್ಕೊಂಡು ಸೀರಿಯಲ್ ರೇಪಿಸ್ಟ್ ಬಂದು ಅವ್ರ ಮನೆಗೆಲ್ಲ ಹೋಗಿ ರೇಪ್ ಮಾಡ್ತಾ ಇದ್ನಲ್ವಾ, ಸೊ ಆ ವಿಷಯನ ತಿಳಿದ್ಮೇಲೆ ನಾನು ಅವ್ರಿಗೆ ಎಚ್ಚರಿಕೆ ಹೇಳಿದ್ದೆ. ಆಕ್ಚುಲಿ ನಾನು ಕಾಲ್ ಮಾಡಿ ಅವ್ಳಿಗೆ ಹೇಳ್ದೆ ಈ ತರ ಯಾರಾದ್ರೂ ಕರೆದ್ರೆ ಹೋಗ್ಬೇಡಿ ಅಂತ ಹೇಳಿ. ಅದಾದ್ಮೇಲೆ ಅವ್ರು ಹೋದ್ರ ಇಲ್ವಾ ಅಂತ ನನಗೆ ಗೊತ್ತಿಲ್ವೇ, ಅವ್ರ ಬಗ್ಗೆ ನನ್ಗೆ ಇವಾಗೇನು ಗೊತ್ತಿಲ್ವೇ ಅಂತ ಹೇಳಿದಾಗ ಅದೇ ಟೈಮ್ಲಿ ರೋ ಹೇಳ್ತಾನೆ, ಈಗ ಸೈಕೋ ಕಿಲ್ಲರ್ ಇದನ್ನಲ್ಲ ಆ ಸಬ್ವೆ ಗೋಸ್ಟ್ ಅಂತ, ಅವನ ನೆಕ್ಸ್ಟ್ ಟಾರ್ಗೆಟ್ ಜೂಡಿ
ಅನ್ನೋ ಹುಡುಗಿ ಅಂತ ಇವ್ರಿಗೆಲ್ಲ ಸಕ್ಕ ಶಾಕ್ ಆಗುತ್ತೆ. ಹಂಗಂದ್ರೆ ನಾವು ಹುಡುಗಿಗೆ ಕಾಲ್ ಮಾಡ್ಬಿಟ್ಟು ಸ್ವಲ್ಪ ಹುಷಾರಾಗಿರಕ್ಕೆ ಹೇಳ್ಬೋದಲ್ವಾ ಅಂತ ಹೇಳ್ತಾರೆ. ಆ ಹುಡುಗಿ ನಂಬರ್ಗೆ ಕಾಲ್ ಮಾಡ್ತಾ ಇದ್ರೆ ಫೋನು ಸ್ವಿಚ್ ಆಫ್ ಬರ್ತಾ ಇದೆ. ಇವ್ರಿಗೆ ಒಂದ್ ಕಡೆ ಅಯ್ಯೋ ಆ ಹುಡುಗಿ ಇವಾಗ ಎಲ್ಲಿರ್ತಾಳೆ ಹೆಂಗಪ್ಪ ಹುಡ್ಕೋದು ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಆ ಹುಡುಗಿ ನೋಡಿದ್ರೆ ಒಂದು ಸಬ್ವೆ ಟ್ರೈನ್ ಅಲ್ಲೇ ಹೋಗ್ತಾ ಇರ್ತಾಳೆ. ಪ್ಲಸ್ ಅವ್ಳ ಫೋನ್ ಬಂದು ಚಾರ್ಜ್ ಕಡಿಮೆ ಇದೆ ಅಂತ ಹೇಳಿ ಅವಳೆ ಫೋನ್ ನ ಸ್ವಿಚ್ ಆಫ್ ಮಾಡಿರ್ತಾಳೆ. ಅಂದ್ರೆ ಈಗ ಸೈಕೋ ಇರ್ತಾನಲ್ಲ ಅವ್ನ್ ಬಂದು ಇವಳನ್ನ ಯಾವ್ದೊಂದು ಜಾಗಕ್ಕೆ ಬರಕ್ ಕೇಳಿರ್ತಾನೆ ಆ ಪರ್ಸ್ ನ ತಗೊಳ್ಳೋದಕ್ಕೋಸ್ಕರ. ಅದಕ್ಕೆ ಇವಳು ಹೋಗ್ತಾ ಇರೋದು. ಈ ಟೈಮಲ್ಲಿ ನಮ್ ಹೀರೋ ಟೀಮ್ ನ ತೋರಿಸ್ತಾರೆ. ನಮ್ ಹೀರೋಯಿನ್ ಅಂತೂ ಸಖತ್ ಯೋಚನೆ ಮಾಡ್ತಾ ಇರ್ತಾಳೆ. ಅವ್ನ್ ಹೆಂಗೆ ಮೋಸ್ಟ್ಲಿ ಕಿಡ್ನಾಪ್ ಮಾಡ್ತಾ ಇರ್ಬೋದು. ಈಗ ಅವ್ನ್ ಇದಕ್ಕೂ ಮುಂಚೆ 4 ಕೊಲೆನ ಮಾಡಿದಾನೆ. ಅದ್ರೊಳಗೆ ಈಗ ನಮ್ ಹೀರೋ ಇದನ್ನೆಲ್ಲ ಸ್ಟೇಷನ್ ಇದೇ ದಾರಿಯಲ್ಲೇ ಬಾಡೀಸ್ ನೆಲ್ಲ ಎತ್ಕೊಂಡು ಹೋಗಿದ್ದಾನೆ. ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಈ ಕಡೆ ದಾರಿಯಲ್ಲಿ ಹೋಗೋ ಟ್ರೈನ್ ಅಲ್ಲೇ ಬಾಡೀಸ್ ಎಲ್ಲ ಸಿಕ್ಕಿದೆ. ನನಗ್ ಗೊತ್ತಿರೋಂಗೆ ಈ ಸ್ಟೇಷನ್ ಗೆ ಅಕ್ಕಪಕ್ಕದಲ್ಲಿರೋ ಸ್ಟೇಷನ್ ಗೆ ಅವನು ವಿಕ್ಟಮ್ಸ್ ನ ಬರಕ್ ಕೇಳ್ಬಿಟ್ಟು ಅಲ್ಲಿಟ್ಟು ಅವ್ರನ್ನ ಅವನು ಕಿಡ್ನಾಪ್ ಮಾಡ್ತಾ ಇದ್ದಾನೆ. ಅದಾದ್ಮೇಲೆ ನೈಟ್ ಟೈಮ್ ಅಲ್ಲಿ ಟನಲ್ ಕಡೆ ಯಾವ್ದು ಟ್ರೈನ್ ಪಾಸ್ ಆಗಲ್ವಲ್ಲ, ಸೊ ನೈಟ್ ಅಲ್ಲಿ ಬಂದು ಆ ಕೊಲೆ ಮಾಡಿರೋ ಡೆಡ್ ಬಾಡೀಸ್ ನೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ 4 ಗಂಟೆಗೆ ಟ್ರೈನ್ ಸ್ಟಾರ್ಟ್ ಆಗತ್ತಲ್ಲ ಆ ಟ್ರೈನ್ ಅಲ್ಲಿ ಡೆಡ್ ಬಾಡೀಸ್ ನೆಲ್ಲ ಇಡ್ತಾ ಇದ್ದಾನೆ. ಅದೇ ಸೀಟ್ ಕೆಳಗಡೆ ಇಡ್ತಾ ಇದ್ದಾನೆ. ಮೋಸ್ಟ್ಲಿ ಇದೇ ನಡೆದಿರ್ಬೇಕು ಅಂತ ಹೀರೋಯಿನ್ ಹೇಳ್ತಾಳೆ. ಅಷ್ಟೇ ಅಲ್ಲ, ಈಗ ನಮ್ ಹೀರೋ ಸ್ಟೇಷನ್ ಹತ್ರ ಇಂದ ಬರೋ ಟ್ರೈನ್ ಯಾವ ಟ್ರ್ಯಾಕ್ ಅಲ್ಲಿ ಯಾವ ಸ್ಟೇಷನ್ ಹೋಗುತ್ತೆ ಅಂತ ಫಸ್ಟ್ ನಾವು ಕಂಡುಹಿಡಿಬೇಕು ಅಂತ ಅದನ್ನ ಚೆಕ್ ಮಾಡಿದಾಗ ನಮ್ ಹೀರೋ ಸ್ಟೇಷನ್ ಇಂದ ಪಕ್ಕದಲ್ಲಿ ಹತ್ತತ್ರ ಬಂದು 3 ಟ್ರ್ಯಾಕ್ ಆಗಿ ಡಿವೈಡ್ ಆಗ್ತಾ ಇದೆ. ಸೊ ಅದೆಲ್ಲ ಯಾವ್ಯಾವ ಪ್ಲೇಸ್ ಹೋಗ್ತಾ ಇದೆ ಅಂತ ಅಂದ್ರೆ ಯಾವ ಸ್ಟೇಷನ್ ಹೋಗುತ್ತೆ ಅಂತ ಫಸ್ಟ್ ನಾವೆಲ್ಲ ಹೋಗಿ ಹುಡ್ಕೋಣ ಅಂತ ಹೇಳಿದಾಗ ಮಿಯಾ ಕೇಳ್ತಾಳೆ ಸ್ಟೇಷನ್ ಅಲ್ಲಿ ಇಟ್ಟು ಒಬ್ಬರನ್ನ ಹೆಂಗ್ ಕೊಲೆ ಮಾಡಕ್ಕಾಗತ್ತೆ ಅಂದಾಗ ಇವಳು ಹೇಳ್ತಾಳೆ ಸ್ಟೇಷನ್ ಅಲ್ಲಿ ಇಟ್ಟು ಅಂತಂದ್ರೆ ಎಲ್ಲಾ ಸ್ಟೇಷನ್ ಅಲ್ಲೂ ರೆಸ್ಟ್ರಿಕ್ಟೆಡ್ ಏರಿಯಾ ಅಂತ ಒಂದು ರೂಮ್ ಇರುತ್ತೆ. ಆ ರೂಮ್ ಒಳಗಡೆ ದಿನ ಪೂರ್ತಿ ಒಬ್ಬರನ್ನ ಹಾಕ್ಬಿಟ್ರೆ ಕೂಡ ಯಾರು ಹೋಗೋದಿಲ್ಲ ರೂಮ್ ಒಳಗಡೆ. ಸೊ ನಾವ್ ಅಲ್ಲೋಗಿ ಚೆಕ್ ಮಾಡಿದ್ರೆ ನಮಗ್ ಗೊತ್ತಾಗುತ್ತೆ ಅಂತ ಕರೆಕ್ಟ್ ಆಗ 3 ಟ್ರ್ಯಾಕ್ ಹೇಳದ್ಲಲ್ಲ. ಸೊ ಆ ಸ್ಟೇಷನ್ ಗೆ ಹೋಗ್ತಾರೆ. ಅದ್ರಲ್ಲಿ ನಮ್ ಹೀರೋ ಹೀರೋಯಿನ್ ಬಂದು ಸೆಕೆಂಡ್ ಸ್ಟೇಷನ್ ಗೆ ಹೋಗೋದು. ಇವ್ರ ಹತ್ರ ಹೋಗ್ತಾ ಇರೋ ಟೈಮ್ ಅಲ್ಲೇ ಇನ್ನೊಂದ್ ಕಡೆ ಜೂಡಿ ಅನ್ನೋ ಹುಡುಗಿ ಕೂಡ ಅದೇ ರೆಸ್ಟ್ರಿಕ್ಟೆಡ್ ಏರಿಯಾ ಇರೋ ಆ ರೂಮ್ ಒಳಗಡೆ ಹೋಗೋದನ್ನ ತೋರಿಸ್ತಾರೆ. ಇವಳ ಹತ್ರ ಒಳಗಡೆ ಹೋಗಿದ ತಕ್ಷಣ ಒಳಗಡೆ ಅವನನ್ನ ನೋಡಿ ಸಖತ್ ಶಾಕ್ ಆಗ್ತಾಳೆ. ಅವ್ನ್ ಕೂಡ ಕೈಯಲ್ಲಿ ವೈರ್ ನ ಇಟ್ಕೊಂಡು ರೆಡಿ ಆಗಿರ್ತಾನೆ ಇವಳನ್ನ ಸಾಯ್ಸಕ್ಕೆ ಅಂತ. ಆದ್ರೆ ಇವನ್ನ ನೋಡಿದ ತಕ್ಷಣ ಇವಳು ಪೊಲೀಸ್ ಆಗಿರ್ಬೇಕಾದ್ರೆ ಯಾರನ್ನೋ ಹಿಡ್ದಿರ್ತಾಳಲ್ಲ, ಕೈಗೆ ಬೇಡಿ ಎಲ್ಲ ಹಾಕಿರ್ತಾಳಲ್ಲ, ಅದು ನೆನಪು ಬರುತ್ತೆ. ಆದ್ರೆ ಅಷ್ಟ್ರಲ್ಲಿ ಇವ್ನ್ ಬಂದು ಅವಳ ಕತ್ತಿಗೆ ವೈರ್ ಹಾಕ್ಬಿಟ್ಟು ಅವಳನ್ನ ಸಾಯ್ಸಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಕರೆಕ್ಟ್ ಆಗಿ ಸೆಕೆಂಡ್ ಸ್ಟೇಷನ್ ಅಲ್ಲಿ ಇರೋ ರಿಸ್ಟ್ರಿಕ್ಟ್ ಏರಿಯಾಗ ಹೋಗಿ ನೋಡಿದ್ರೆ ಅದನ್ನ ಈಗ ಮೇಂಟೆನೆನ್ಸ್ ಏರಿಯಾ ಆಗಿ ಮಾಡಿಟ್ಟಿರ್ತಾರೆ. ಅವ್ರು ಹೇಳ್ತಾರೆ ಮೇಡಮ್ ಇದಕ್ಕೂ ಮುಂಚೆವರೆಗೂ ಇಲ್ಲೇ ಇತ್ತು, ಈಗ ರಿಸ್ಟ್ರಿಕ್ಟೆಡ್ ಏರಿಯಾನ ನಾವು ಮೇಲಕ್ಕೆ ಶಿಫ್ಟ್ ಮಾಡಿದೀವಿ ಅಂತ ಹೇಳ್ತಾರೆ. ಕರೆಕ್ಟ್ ಆಗಿ ಇವ್ರು ಕೂಡ ದಡ ಬುಡ ಅಂತ ಮೇಲೆ ಓಡೋಗಿ ಡೋರ್ ನೆಲ್ಲ ಓಪನ್ ಮಾಡಿ ನೋಡಿದ್ರೆ ಇಲ್ಲೇ ಆ ಜೂಡಿಯನ್ನ ಹುಡುಗಿ ಬಿದ್ದಿರ್ತಾಳೆ. ಫುಲ್ ಜ್ಞಾನ ತಪ್ಪಿರುತ್ತೆ, ಫುಲ್ ಆಗಿ ಬ್ಲಡ್ ಹೋಗ್ತಾ ಇರುತ್ತೆ. ಬಟ್ ಆ ಸೈಕೋ ಕಿಲ್ಲರ್ ಅಲ್ಲಿ ಇಲ್ಲ. ಇದನ್ನ ನೋಡಿದ ತಕ್ಷಣ ನಮ್ ಹೀರೋ ಫಸ್ಟ್ ಆಂಬ್ಯುಲೆನ್ಸ್ ಗೆ ಕಾಲ್ ಮಾಡ್ಬಿಟ್ಟು ಇವಳನ್ನ ಕಾಪಾಡಕ್ಕೆ ಟ್ರೈ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಹೀರೋಯಿನ್ ಬಂದು ಅವನು ಇಲ್ಲೇ ಎಲ್ಲೋ ಸುತ್ತಮುತ್ತ ಇದ್ದಾನೆ, ಫಸ್ಟ್ ಅವನ್ನ ಹಿಡಿಬೇಕು ಅಂತ ಹೇಳಿ ನಮ್ ಹೀರೋಯಿನ್ ಅಲ್ಲಿಂದ ಹೊರಗಡೆ ಬಂದು ಅವ್ನ ಎಲ್ಲದೂ ಸಿಗ್ತಾನ ಅಂತ ಹೇಳಿ ಹುಡುಕ್ತಾ ಇದ್ರೆ ಅವ್ನ್ ಬೇಕಂತ ನಮ್ ಹೀರೋಯಿನ್ ಕಣ್ಣಿಗೆ ಮಣ್ಣೆರ್ಚ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಅದಾದ್ಮೇಲೆ ಫಸ್ಟ್ ಇವಳನ್ನ ಕಾಪಾಡಬೇಕು ಅಂತ ನಮ್ ಹೀರೋಯಿನ್ ಹೆಂಗೋ ಇವಳನ್ನ ಸೇಫ್ ಆಗಿ ಹಾಸ್ಪಿಟಲ್ ಗೆ ಸೇರಿಸ್ಬಿಟ್ರು. ಬಟ್ ಅವಳಿಗೆ ಇನ್ನೂ ಎಚ್ಚರ ಆಗಿಲ್ಲ, ಹಂಗೆ ಜ್ಞಾನ ತಪ್ಪಿರೋ ತರನೇ ಮಲಗಿರ್ತಾಳೆ. ಅಲ್ಲೋಗ್ಬಿಟ್ಟು ನಮ್ ಹೀರೋಯಿನ್ ಹೇಳ್ತಾಳೆ ದಯವಿಟ್ಟು ನೀನ್ ಕಣ್ಬಿಟ್ಬಿಡು, ದಯವಿಟ್ಟು ನೀನು ಹುಷಾರಾಗಿ ಹೊರಗಡೆ ಬಂದ್ಬಿಡು, ಯಾಕಂದ್ರೆ ನಿಜವಾದ ಕೊಲೆಗಾರ ಹೆಂಗಿರ್ತಾನೆ ಅಂತ ನಿನಗ್ ಮಾತ್ರ ಗೊತ್ತು, ನೀನ್ ಮಾತ್ರ ಅವನ್ನ ನೋಡಿರೋದು ಅಂತ ಹೇಳಿ ನಮ್ ಹೀರೋಯಿನ್ ತುಂಬಾನೇ ಫೀಲ್ ಮಾಡಿ ಮಾತಾಡ್ತಾ ಇರೋದನ್ನ ಹೀರೋ ಕೂಡ ಹೊರಗಡೆಯಿಂದ ಗಮನಿಸ್ತಾನೆ. ಇನ್ನೊಂದ್ ಕಡೆ ಚೀಫ್ ಲೇಡಿ ಬಂದು ನಮ್ ಮಿಯಾನ ಸರಿಯಾಗಿ ಬೈತಾ ಇರ್ತಾರೆ. ಒಂದು ಕೆಲಸ ಕೂಡ ನೀವ್ ಲಾಯಕ್ಕಿಲ್ಲ, ಕೈಗೆ ಸಿಕ್ಕಿರೋನ್ನ ಅಷ್ಟು ಅಸಲ್ಟ್ ಆಗಿ ಬಿಟ್ಬಿಟ್ಟಿದ್ದೀರಾ, ಒಂದು ಕೇಸ್ ನ ಕೂಡ ನಿಮ್ ಕೈಲಿ ಹ್ಯಾಂಡಲ್ ಮಾಡಕ್ ಆಗಲ್ವಾ, ನೀವೆಲ್ಲ ಏನಕ್ಕೆ ನನ್ ಕಣ್ಮುಂದೆ ನಿಂತಿದ್ದೀರಾ ಅಂತ ಹೇಳಿ ಸರಿಯಾಗಿ ಬೈದ್ ಬಿಡ್ತಾರೆ. ಇದರಿಂದ ಮಿಯಾಗೆ ಕೂಡ ಸ್ವಲ್ಪ ಬೇಜಾರಾಗ್ಬಿಟ್ಟು ಹಂಗೆ ಹೊರಗಡೆ ಬರ್ತಾಳೆ. ಇದ್ರೂ ಕೆಲಸನ ಕಂಟಿನ್ಯೂ ಮಾಡ್ಬೇಕಲ್ವಾ. ಅದರಿಂದ ರೋ ಹತ್ರ ಕೇಳ್ತಾಳೆ ಆ ಕಾಯಿನ್ ಬುತ್ ಅಲ್ಲಿ ಯಾರೆಲ್ಲ ಕಾಯಿನ್ ಹಾಕಿ ಮಾತಾಡಿದ್ರು ಲಿಸ್ಟ್ ಎಲ್ಲ ಕೇಳಿರ್ತಾಳಲ್ವಾ. ಈಗ ಅದನ್ನೆಲ್ಲ ಚೆಕ್ ಮಾಡಿದಾಗ ಇವಳು ಆಲ್ರೆಡಿ ಹೇಳಿರ್ತಾಳಲ್ವಾ ಆ ಸೈಕೋ ಬಂದ್ಬಿಟ್ಟು ಮೋಸ್ಟ್ಲಿ ಕಾರ್ಡ್ ನ ಯೂಸ್ ಮಾಡಿರಲ್ಲ, ಕಾಯಿನ್ ಅನ್ನ ಯೂಸ್ ಮಾಡಿರ್ತಾನೆ ಅಂತ. ಈಗ ಕಾಯಿನ್ ಬುತ್ ಅಲ್ಲಿ ಕಾಯಿನ್ ಹಾಕಿ ಮಾತಾಡಿರ್ತಾರೆ ಅಂದ್ರೆ ಟೋಟಲ್ ಆಗಿ 22 ಕಾಯಿನ್ ಸಿಕ್ಕಿರುತ್ತೆ. ಒಬ್ರು ಒಂದೇ ಕಾಯಿನ್ ಯೂಸ್ ಮಾಡಿರ್ತಾರೆ ಅಂತ ನಾವ್ ಹೇಳಕ್ ಆಗಲ್ಲ. ಬಟ್ ಟೋಟಲ್ ಆಗಿ 22 ಕಾಯಿನ್ ಇದೆ ಅಂದ್ರೆ ಯಾರ್ಯಾರು ಅಂತ ಕಂಡಿಡಿಯೋದಕ್ಕೆ ಆ ಕಾಯಿನ್ ನ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಗೆ ಕಳಿಸಿ ಅದ್ರಲ್ಲಿ ಯಾರ್ಯಾರು DNA ಮ್ಯಾಚ್ ಆಗ್ತಾ ಇದೆ, ಎಷ್ಟು ಕಾಯಿನ್ ಮಾತಾಡಿದಾರೆ ಅಂತ ಹೇಳ್ಬಿಟ್ಟು ಫಸ್ಟ್ DNA ರಿಪೋರ್ಟ್ ನ ಎತ್ರಿ ಅಂತ ಹೇಳ್ತಾಳೆ. ಆತರ ಅವರು ಡೀಟೇಲ್ಸ್ ಎಲ್ಲ ಕೂಡ ಎತ್ಬಿಟ್ರು. ಅದ್ರಲ್ಲಿ ಆ ಕೈ ರೇಖೆನ ಇಟ್ಟು ಇವಾಗ ನಮ್ಮೂರಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಫಿಂಗರ್ ಪ್ರಿಂಟ್ ನ ಇಟ್ರೆ ಅವ್ರೆ ಅಂತ ಹೆಂಗ್ ಗೊತ್ತಾಗುತ್ತೆ, ಆ ತರ ಅವ್ರೂರಲ್ಲಿರೋ ಒಂದು ಆಧಾರ್ ಕಾರ್ಡ್ ನ ಇಟ್ಟು ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದಾಗ ಒಂದು 4 ಜನಕ್ಕೆ ಅದು ಮ್ಯಾಚ್ ಆಗ್ತಾ ಇದೆ. ಆದ್ರೆ ಒಬ್ಬಂದು ಮಾತ್ರ ಮ್ಯಾಚ್ ಆಗ್ತಾ ಇಲ್ಲ, ಅವನ ಬಗ್ಗೆ ಡೀಟೇಲ್ಸ್ ಏನು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ಇದೇ ತರ ಸೀರೀಸ್ ನ ಕಂಟಿನ್ಯೂಸ್ ಆಗಿ ನೋಡೋದಕ್ಕೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಪ್ಲಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ 13th ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.